ನಾವು ಸ್ವಲ್ಪ ಉಡಾಳ್ರ ಟೈಪ್ ಹುಡುಗರು. ನಮ್ಮ ಊರ ಮಧ್ಯದಲ್ಲಿ ಹತ್ತಿರದಲ್ಲಿ ಹರಿತಕ್ಕಂಥ ಘಟಪ್ರ ನದಿಗೆ ಸ್ನಾನಕ್ಕೆ ಹೋಗ್ತೀವಿ. ಯಾರೋ ನಾನು ಮುಳುಗೋದನ್ನು ನೋಡಿ ಪುಣ್ಯಾತ್ಮರು ದಡದಿಂದ ಬಂದು ನನ್ನನ್ನು ಕೈ ಹಿಡಿದು ಎಳ್ಕೊಂಡು ಹೊರಗೆ ತೊಗೊಂಬರ್ತಾರೆ. ಬಹುಶಃ ನನ್ನ ಫಸ್ಟ್ ಎನ್ಕೌಂಟರ್ ವಿತ್ ಡೆತ್ ಆಗಿದ್ದು ಆಗ. ಸಾವಿನ ಜೊತೆ 4 ಬಾರಿ ನನ್ನ ಆಗಿದೆ. ನಾನು ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಪರೀಕ್ಷೆಗೆ ಕೂತ್ಕೊಂಡೆ. ನಮ್ಮ 50 ಜನ ನಮ್ಮ ಬ್ಯಾಚ್ನಲ್ಲಿ ಬರೀ 3 ಜನ ಪಾಸ್ ಆದ್ವಿ. ಅದರಲ್ಲಿ ನಾನು ಒಬ್ಬನು. ಟಾಪ್ ಟು ಬಾಟಮ್ ಥರೋ ಮೆಡಿಕಲ್ ಎಕ್ಸಾಮಿನೇಷನ್. ಆ ಡಾಕ್ಟ್ರು ನನಗೆ ಒಂದು ಹಾರ್ಟ್ ಮರ್ಮರ್ ಇದೆ, ನಿಮಗೆ ಹಾರ್ಟ್ನಲ್ಲಿ ಡಿಫೆಕ್ಟ್ ಇದೆ, ಸೊ ಯು ಆರ್ ನಾಟ್ ಫಿಟ್ ಫಾರ್ ದಿ ಆರ್ಮಿ. ಮುಂದೆ ಜೀವನದ ಬಗ್ಗೆ ಇದನ್ನೇ ಆಸಕ್ತಿನೇ ಹೋಯ್ತು. ನಮ್ಮ ಶಂಕರ್ ಬಿದ್ರಿ ಸಾಹೇಬರು ಕೂಡ ಅವರು ಟೆಲಿಫೋನ್ ಆಪರೇಟರ್ ಆಗಿ ಸ್ಟಾರ್ಟ್ ಮಾಡಿದ್ದು. ಅವರು ಆ ಕಾಲದಲ್ಲೇ ಲೀಡರ್ ಟೈಪ್ ಇದ್ರು. ಅವ್ರಿಗೆಲ್ಲ ಹೈ ಲೆವೆಲ್ ಕಾಂಟ್ಯಾಕ್ಟ್ಸ್, DC-ಗಳು SP-ಗಳು ಎಲ್ಲ ಅವರಿಗೆ ಬಹಳ ಕ್ಲೋಸ್ ಆಗಿರ್ತಾ ಇದ್ರು. 2-3 ವರ್ಷ ಮಾಡೋದ್ರೊಳಗಾಗೇನೆ ನನಗನ್ನಿಸ್ತು ಇದು ಲೈಫು ಆಗಲ್ಲಪ್ಪ ಅಂತ. ಆಮೇಲೆ KPSC-ಯಲ್ಲಿ ಇದನ್ನ ಇಂಟರ್ವ್ಯೂಗೆ ಹೋಗ್ಬೇಕಾಯ್ತು. ಬಹಳ ಖುಷಿಯಿಂದ KPSC-ಯಲ್ಲಿ ಸೆಲೆಕ್ಷನ್ ಆಗಿ DYSP ಆಗಿ 33 ವರ್ಷ ಸರ್ವಿಸ್ ಮಾಡಿದೆ. ಸ್ಯಾಲ್ರಿಗಿಂತ ಹೆಚ್ಚು ಹುದ್ದೆ, ಪವರ್. ಸ್ವಾಗತ. ಶೌರ್ಯವನ್ನು ಪ್ರದರ್ಶನ ಮಾಡಿದಂತಹ ಅನೇಕ ಜನ ಅಧಿಕಾರಿಗಳಿದ್ದಾರೆ. ಅದರಲ್ಲಿ ನಾನು ಒಬ್ಬನು. ನಾನು ಅಗ್ರಗಣ್ಯನಂತ ನನ್ನನ್ನು ನಾನೇ ಪರಿಗಣಿಸಲ್ಲ. ಆದರೆ ಪ್ರಯತ್ನವನ್ನು ಮಾಡಿದ್ದೇನೆ, ಸಂದರ್ಭಗಳಿಗೆ ಅನುಸಾರವಾಗಿ ಧೈರ್ಯವನ್ನು ತೋರಿಸಿದ್ದೇನೆ. ಬಟ್ ಆದರೆ ಇನ್ನೂ ಅನೇಕ ಅಧಿಕಾರಿಗಳು ನನಗಿಂತ ಹೆಚ್ಚಿನ ಧೈರ್ಯವನ್ನು ಪ್ರದರ್ಶನ ಮಾಡಿದಂಥ ನಿದರ್ಶನಗಳಿದೆ. ಬಾಲ್ಯದ ಬಗ್ಗೆ ನೆನೆಸಿಕೊಳ್ಬೇಕು ಅಂತಂದರೆ, ನನ್ನ ತಂದೆ ಬೆಳಗಾಂ ಜಿಲ್ಲೆಯ ಅಥಣಿಯಲ್ಲಿ ಒಂದು ಸಣ್ಣ ಹಳ್ಳಿಯಲ್ಲಿದ್ದವರು. ಅವರು ಯುವಕರಾಗಿದ್ದಾಗ ಬಹಳ ಕ್ರಿಯಾಶೀಲರಾಗಿದ್ದರು, ಉತ್ಸಾಹಿಗಳಾಗಿದ್ದರು ಅಂತ ನಾನು ತಿಳಿದುಕೊಂಡಿದ್ದೇನೆ. ಮತ್ತು ತಮಗೆ ಏನು ಸರಿ ಅನ್ನಿಸ್ತದೆ ಅದನ್ನು ಧೈರ್ಯದಿಂದ ಮಾಡ್ತಕ್ಕಂಥ ಒಂದು ಪ್ರವೃತ್ತಿಯನ್ನು ಹೊಂದಿದ್ದರು. ಸಣ್ಣ ವಯಸ್ಸಿನಲ್ಲೇ ಅವರು ಈ ಸ್ವಾತಂತ್ರ್ಯ ಚಳವಳಿಯ ಸಂಗ್ರಾಮದಲ್ಲಿ ಸಿಲುಕಾಕೊಂಡರು. ಅನೇಕ ಸಂದರ್ಭಗಳಲ್ಲಿ ಬ್ರಿಟಿಷರ ಆಡಳಿತವನ್ನು ವಿರೋಧಿಸಿ ಮಾಡ್ತಕ್ಕಂತಹ ಪ್ರತಿಭಟನೆಗಳಲ್ಲಿ ಮತ್ತು ಆ ಕಾಲದಲ್ಲಿ ಏನು ಈಚಲು ಮರದ ಚಳವಳಿ ಆಗ್ತಾಯಿತ್ತು ಅದರಲ್ಲಿ ಸಕ್ರಿಯವಾಗಿ ಭಾಗ ತೆಗೆದುಕೊಂಡಿದ್ದರು. ಆ ಸಂದರ್ಭದಲ್ಲಿ ಆಗಿನ ಬ್ರಿಟಿಷ್ ಸರ್ಕಾರ ಈಚಲು ಮರದಕ್ಕೆ ಸಂಬಂಧಪಟ್ಟಂಥ ಒಂದು ಕಾನೂನನ್ನು ತಂದಿದ್ದರು. ಆವಾಗ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿದ್ದಂಥವರು ಯುವಕರು ಈಚಲು ಮರಗಳನ್ನ ಕಡಿದು ಹಾಕೋತಕ್ಕಂಥ ಒಂದು ಪ್ರತಿಭಟನೆಯನ್ನು ಮಾಡ್ತಾಯಿದ್ರು. ಸೊ ಇವರು ಸಹ ಅದರ ಒಂದು ಮುಂಚೂಣಿಯಲ್ಲಿದ್ದರು ಅವರ ಪ್ರದೇಶದಲ್ಲಿ. ಆನಂತರ ಅವರು ಜೈಲಿಗೆ ಹೋದರು. ಜೈಲು ಅನುಭವಿಸಿ ಬಂದ ನಂತರ, ಅಂದರೆ ಬ್ರಿಟಿಷ್ ಆಡಳಿತ ಕಾಲದಲ್ಲಿ ಹೊರಗೆ ಬಂದ ನಂತರ ಸ್ವಾತಂತ್ರ್ಯ ಪೂರ್ವದಲ್ಲಿ ಅವರು ಏನಾದರೂ ಒಂದು ವೃತ್ತಿಯನ್ನು ಕೈಗೆತ್ತಿಕೊಳ್ಳಬೇಕು, ಒಕ್ಕಲ್ತನ ಮಾಡಿದರೆ ಸಾಕಾಗಲ್ಲ ಅಂತಕ್ಕಂಥ ನನ್ನ ಮನಗಂಡು SSLC ಮಾಡ್ಕೊಳ್ತಾರೆ. SSLC ಮಾಡಿಕೊಂಡು ಆ ಕಾಲದಲ್ಲಿ ಟೀಚರ್ ಪೋಸ್ಟನ್ನು ಸೇರಿಕೊಳ್ತಾರೆ. SSLC ಆದ ತಕ್ಷಣ ಟೀಚರ್ ಪೋಸ್ಟಿಗೆ ಸೇರಿಕೊಳ್ತಾರೆ. ಟೀಚರ್ ಕೆಲಸವನ್ನು ಮಾಡ್ತಾ ಇರ್ತಾರೆ. ಅಂದರೆ ಆ ಕಾಲದಲ್ಲಿ ಹಳ್ಳಿಯಿಂದ ಹಳ್ಳಿಗೆ ಟೀಚರ್ಗಳ ವರ್ಗಾವಣೆ ಆಗ್ತಾಯಿತ್ತು. ಸೊ ಒಂದು ಹಳ್ಳಿಯಿಂದ ಮತ್ತೊಂದು ಹಳ್ಳಿಗೆ ಹೋಗ್ತಾ ಇದ್ದಾರೆ. ಮದುವೆ ಸಮಯ ಬಂದಾಗ ಧಾರವಾಡದಲ್ಲಿ ನನ್ನ ತಾಯಿ ಇನ್ನು ಮದುವೆ ಪೂರ್ವದಲ್ಲಿ ತಮ್ಮ ತಂದೆ ತಾಯಿ ಜೊತೆ ವಾಸಿಸ್ತಾ ಇದ್ದರು. ಯಾರ್ದೋ ಒಂದು ಸಂಪರ್ಕ ಬಂದು ಪ್ರಪೋಸಲ್ ಆಗ್ತದೆ. ನನ್ನ ತಂದೆ ಮತ್ತು ತಾಯಿಯ ವಿವಾಹವಾಗ್ತದೆ. ಇದು ಅನೇಕ ದಶಕಗಳ ಹಿಂದಿನ ಮಾತನ್ನು ನಾನು ಹೇಳ್ತಾ ಇದ್ದೀನಿ. ಆನಂತರ ನಮ್ಮ ತಾಯಿಗೂ ಸಹ ಅವರು ಎಜುಕೇಷನ್ ಮಾಡ್ಕೊಳ್ಬೇಕು ಅಂತ ಹೇಳಿ ಅವ್ರಿಗೂ SLC ಮಾಡಿಸಿ TCH ಮಾಡಿಸಿ ಅವ್ರನ್ನೂ ಟೀಚರ್ ಮಾಡಿಸ್ತಾರೆ, ತಂದೆಯವರೇ. ಸೊ ಇಬ್ಬರು ಆ ಟೀಚರ್ ವೃತ್ತಿಯಲ್ಲಿ ಜೀವನ ನಡೆಸಿಕೊಂಡು ಬರ್ತಾರೆ. ನಮ್ಮ ಕುಟುಂಬದಲ್ಲಿ ನಾನು 4ನೇ ಅವನು. ನನಗೆ ಅಣ್ಣ, ಅಕ್ಕ, 2 ಅಕ್ಕಂದರು, ಒಬ್ಬ ಅಣ್ಣ, 2 ತಂಗಿಯಂದರು ಇದ್ದಾರೆ. ನಾನು 4ನೇ ಅವನು. ನಮ್ಮ ತಾಯಿಯ ತಾಯಿ ಅಂದರೆ ನಮ್ಮ ಗ್ರ್ಯಾಂಡ್ ಮದರು, ಅಜ್ಜಿ ಅಂತ ನಾವು ಕರಿತೀವಿ. ಅವರು ಹುಬ್ಬಳ್ಳಿಯಲ್ಲಿ ತನ್ನ ಮಗನ ಜೊತೆ ವಾಸವಾಗಿರ್ತಾರೆ. ಹೀಗಾಗಿ ಆ ಕಾಲದಲ್ಲಿ ಎಲ್ಲ ಡೆಲಿವರಿಗಳು, ಕುಟುಂಬಕ್ಕೆ ಸಂಬಂಧಪಟ್ಟಂಥ ಎಲ್ಲ ಡೆಲಿವರಿಗಳು ಸಹ ತಾಯಿ ಮನೆಯಲ್ಲೇ ಆಗ್ತಾಯಿತ್ತು. ಹೀಗಾಗಿ ತವರು ಮನೆ. ಹೀಗಾಗಿ ನನ್ನ ತಾಯಿ ಹುಬ್ಬಳ್ಳಿಗೆ ಹೋಗ್ತಾರೆ. ಹುಬ್ಬಳ್ಳಿಯಲ್ಲಿ 4th ಮಾರ್ಚ್ 1954 ಮಧ್ಯರಾತ್ರಿಯಲ್ಲಿ ನನ್ನ ಜನನವಾಗ್ತದೆ. ಥ್ಯಾಂಕ್ ಯು. ಸೊ ಈಗ ನಾನು 67 ವರ್ಷಗಳನ್ನ ಪೂರೈಸಿ 68ನೇ ವರ್ಷದಲ್ಲಿ ಕಾಲಿಟ್ಟಿದ್ದೇನೆ. ಇದು 68 ವರ್ಷದ ಒಂದು ಏನು ಜರ್ನಿ ಇದೆ, ನನ್ನ ಪಾಡಿಗೆ ಹೇಳೋದಾದರೆ ಅದು ಅವಿಸ್ಮರಣೀಯವಾದಂಥ ಒಂದು ಜರ್ನಿ. ಬೇರೆಯವ್ರಿಗೆ ಅದ್ರ ಬಗ್ಗೆ ಏನು ಅನಿಸ್ತದೆ ಅವ್ರಿಗೆ ಗೊತ್ತಿಲ್ಲ. ಬಟ್ ನಾನೇ ಮೆಲುಕು ಹಾಕ್ಕೊಳ್ತಾ ಬಂದರೆ ನಾನು ಬೆಳೆದು ಬಂದಂಥ ದಾರಿ ಮತ್ತು ನನಗೆ ಬಂದಂಥ ಸವಾಲುಗಳು, ಅವನು ಎದುರಿಸಿ ಪಾರಾಗಿ ಬಂದದ್ದು, ಇವೆಲ್ಲವೂ ಸಹ ಒಂದು ದೈವಿ ಕೃಪೆಯಿಂದ ನಡೆದಂಥದ್ದು ಅಂತ ನನಗೆ ಎಷ್ಟೋ ಸಾರಿ ಅನ್ನಿಸ್ತಾ ಇರ್ತದೆ. 1954ನಲ್ಲಿ ಬರ್ತಾದ ನಂತರ ಮತ್ತೆ 3-4 ತಿಂಗಳ ನಂತರ ಮತ್ತೆ ನಮ್ಮ ತಂದೆ ತಾಯಿ ಅವ್ರಿಗೆ ವೃತ್ತಿ ಮಾಡ್ತಕ್ಕಂಥ ಗೋಕಾಕ್ ಟೌನಿಗೆ ಬರ್ತಾರೆ. 4-5 ವರ್ಷ ಹಾಗೆ ಕಳ್ಕೊಂಡು ಹೋಗ್ತದೆ. 5ನೇ ವರ್ಷದಲ್ಲಿ
ನನಗೆ ಸ್ಕೂಲ್ ಅಡ್ಮಿಷನ್ ಮಾಡ್ತಾರೆ. ಅಂದರೆ ಟೀಚರ್ ಮಕ್ಕಳಿಗೆ ಇಮಿಡಿಯೇಟ್ಲಿ ಅವರು ತಂದೆ ಕಲಿಸ್ತಕ್ಕಂಥ ಸ್ಕೂಲ್ನಲ್ಲೇ ಅಡ್ಮಿಷನ್ ಸಿಗ್ತಕ್ಕಂಥ ಕಾಲ ಅದು. ಈಗಿನ ಹಾಗೆ ನೀವು ಭಾಳ ಕ್ಯೂ ಸಿಸ್ಟಮ್ಮು, ಡೊನೇಷನ್ನು, ಕ್ಯಾಪಿಟೇಷನ್ನು, ಒದ್ದಾಟಗಳು, ರಿಕಮೆಂಡೇಷನ್ಗಳು ಯಾವುದೂ ಇರ್ತಿರ್ಲಿಲ್ಲ. ಶಾಲೆಗೆ ಸೇರಿಕೊಂಡೆ. ಈ ಸಂದರ್ಭದಲ್ಲಿ ಆ ಶಾಲೆಯ ಬಗ್ಗೆ ಒಂದೆರಡು ಮಾತನ್ನು ಹೇಳೋದು ನನಗೆ ಭಾಳ ಸೂಕ್ತ ಅಂತ ಅನಿಸ್ತದೆ. ಅದು ಸರ್ಕಾರಿ ಗಂಡು ಮಕ್ಕಳ ಪ್ರಾಥಮಿಕ ಶಾಲೆ ನಂಬರ್ 2. ಗೋಕಾಕ್ ಪಟ್ಟಣದಲ್ಲಿ ಆಗ 2 ಪ್ರಾಥಮಿಕ ಶಾಲೆಗಳಿತ್ತು. ಶಾಲೆ ನಂಬರ್ 1 ಮತ್ತು ಶಾಲೆ ನಂಬರ್ 2 ಅಂತ ಬೇರೆ ಬೇರೆ ಪ್ರದೇಶದಲ್ಲಿ ಟೌನ್ಗೆ ಸಂಬಂಧಪಟ್ಟಂಥದ್ದು. ನಾನು ಶಾಲೆ ನಂಬರ್ 2ರಲ್ಲಿದ್ದೆ. ನಮ್ಮ ತಂದೆ ಕೂಡ ಅಲ್ಲೇ ಟೀಚ್ ಮಾಡ್ತಾಯಿದ್ರು. ಶಾಲೆಗಳೆಲ್ಲ ಖಾಸಗಿ ಬಾಡಿಗೆ ಕಟ್ಟಡಗಳಲ್ಲೇ ನಡೀತಾಯಿತ್ತು. ಸ್ವಂತ ಕಟ್ಟಡಗಳು ಶಾಲೆಗೆ ಆ ಕಾಲದಲ್ಲಿ ಇರ್ತಿರಲಿಲ್ಲ. ಆ ಊರಿನ ಯಾರ್ದೋ ಜಮೀನ್ದಾರನ ಹಿಡ್ಕೊಂಡು ಅವ್ರಿಗಿರ್ತಕ್ಕಂಥ ಒಂದು ದೊಡ್ಡ ಗೋಡೌನ್ನು ಅಥವಾ ಯಾವುದೋ ಒಂದು ಹಾಲನ್ನು ತೊಗೊಂಡು ಶಾಲೆ ನಡೆಸ್ತಾಯಿದ್ರು. ಸರ್ಕಾರಿ ಕಟ್ಟಡ ಇಲ್ಲ, ಸರ್ಕಾರಿ ಕಟ್ಟಡಗಳು ಇಲ್ಲೇ ಇಲ್ಲ ಆ ಕಾಲದಲ್ಲಿ. ಇದ್ದರೂ ಸಹ ಬಹಳ ಕಡಿಮೆ. ಸೊ ಗೋಕಾಕದಲ್ಲಿ ನಾವು ನನ್ನ ಶಾಲೆಯನ್ನು ಪ್ರಾರಂಭ ಮಾಡಿದ್ದು ಫಸ್ಟ್ ಸ್ಟ್ಯಾಂಡರ್ಡು. ಅಲ್ಲಿ ಒಂದು ಕುರುಬರ ಫೂಲ್ ಅಂತ ಇದೆ. ಕುರುಬರ ಫೂಲು ಅಂದರೆ ಕುರುಬರು ವಾಸ ಮಾಡ್ತಕ್ಕಂಥ ಪ್ರದೇಶದಲ್ಲಿ ಇರತಕ್ಕಂಥ ಒಂದು ಬ್ರಿಡ್ಜ್. ನಮ್ಮ ಕಡೆಗೆ ಫೂಲ್ ಅಂತಂದರೆ ಬ್ರಿಡ್ಜ್ ಅಂತ. ಸೊ ಅದರ ಪಕ್ಕದಲ್ಲಿ ನನ್ನ ಶಾಲೆ ಪ್ರಾರಂಭವಾಗ್ತದೆ. ಭಾಳ ಸುಂದರವಾದಂಥ ಕ್ಷಣಗಳು. ಯಾಕೆ ಇದನ್ನು ನಾನು ಒತ್ತಿ ಹೇಳ್ತಾ ಇದ್ದೀನಿ ಅಂತಂದರೆ, ಅದೊಂದು ಸಣ್ಣ ಪಟ್ಟಣ, ಒಂದು 20-25 ಸಾವಿರ ಜನಸಂಖ್ಯೆ ಇರತಕ್ಕಂಥ ಒಂದು ತಾಲೂಕು ಹೆಡ್ ಕ್ವಾರ್ಟರ್ಸ್ ಬೆಳಗಾಂ ಜಿಲ್ಲೆಯಲ್ಲಿ. ಹೌದು, ತಾಲೂಕು. ಆಗಿನಿಂದನೇ ತಾಲೂಕು. ಗೋಕಾಕು ಸ್ವಲ್ಪ ಪ್ರಸಿದ್ಧಿಯನ್ನು ಪಡೆದಿತ್ತು. ಅಲ್ಲಿ ಹತ್ತಿರದಲ್ಲಿ ಗೋಕಾಕ್ ಫಾಲ್ಸ್ ಅಂತ ಹೇಳಿ ಒಂದು ದಬದಬೆ ಇದೆ. ನಮ್ಮ ಕಡೆಗೆ ದಬದಬೆ ಅಂತ ಕರಿತೀವಿ ಫಾಲ್ಸ್ಗಳಿಗೆ. ಅಲ್ಲಿದೆ. ಪ್ಲಸ್ ಅಲ್ಲಿ ಆ ಕಾಲದಲ್ಲಿ ಒಂದು ಕಾಟನ್ ಮಿಲ್ ಇತ್ತು. ಕಾಟನ್ ವ್ಯವಹಾರದಲ್ಲಿ ಅದು ಗೋಕಾಕನ್ನು ಭಾಳಷ್ಟು ಪ್ರಗತಿಯನ್ನು ಸಾಧಿತ್ತು. ಆದರೆ ಅಲ್ಲಿ ಎಲ್ಲ ಮಕ್ಕಳು, ಊರಿನಲ್ಲಿರ್ತಕ್ಕಂಥ ಎಲ್ಲ ಮಕ್ಕಳು, ಶ್ರೀಮಂತರಿರ್ಬೋದು, ಬಡವರು ಇರ್ಬೋದು, ಆರ್ಥಿಕವಾಗಿ ಸಾಮಾಜಿಕವಾಗಿ ಹಿಂದುಳಿದವರು ಇರ್ಬೋದು, ಯಾರೇ ಇದ್ದರೂ ಸಹ ಅವರು ಒಂದೇ ಶಾಲೆಗೆ ಬರಬೇಕು. ಅದು ಸರ್ಕಾರಿ ಶಾಲೆ, ಗೌರ್ಮೆಂಟ್ ಸ್ಕೂಲ್ಗೇ. ಆ ಕಾಲದಲ್ಲಿ ಖಾಸಗಿ ಸ್ಕೂಲ್ ಅಂತಕ್ಕಂಥ ಕನ್ಸೆಪ್ಟನ್ನು ಇರಲಿಲ್ಲ, ಬರೀ ಗೌರ್ಮೆಂಟ್ ಸ್ಕೂಲ್ಸು. ಹೀಗಾಗಿ ಶ್ರೀಮಂತರು ಇರ್ಬೋದು, ವ್ಯಾಪಾರಸ್ಥರು, ದೊಡ್ಡ ದೊಡ್ಡ ವ್ಯಾಪಾರಸ್ಥರ ಮಕ್ಕಳು ಇರ್ಬೋದು, ಅಥವಾ ಬೇರೆ ಸರ್ಕಾರಿ ಉನ್ನತ ಹುದ್ದೆಯಲ್ಲಿದ್ದಂಥವ್ರ ಮಕ್ಕಳು ಇರ್ಬೋದು, ಸಾಮಾನ್ಯ ವರ್ಗದ ಜನಗಳು, ದೀನರು, ದಲಿತರು, ಅಲ್ಪಸಂಖ್ಯಾತರು ಎಲ್ಲರೂ ಸಹ ಒಂದೇ ಶಾಲೆಗೆ ಹೋಗಬೇಕು. ಹೀಗಾಗಿ ಅಲ್ಲಿ ಒಂದು ವಾತಾವರಣನೇ ಬೇರೆ ರೀತಿಯಾಗಿ ಸೃಷ್ಟಿಯಾಗ್ತಾಯಿತ್ತು. ನನ್ನ ಕೇಳಿದರೆ ಆ ರೀತಿಯ ಒಂದು ವಾತಾವರಣವನ್ನು ನಾವು ಮಕ್ಕಳಲ್ಲಿ ಪ್ರಾರಂಭದಲ್ಲೇ ಕಲ್ಪಿಸಿಕೊಟ್ರೆ ನಮ್ಮ ಈ ಸೆಕ್ಯುಲರ್ ಸಿಸ್ಟಮ್ ಅನ್ನೋದೇನಿದೆ ಅದು ಬಹಳ ಯಶಸ್ವಿ ಆಗೋದಕ್ಕೆ ಸಾಧ್ಯವಾಗ್ತದೆ. ನನ್ನ ಗಮನದಲ್ಲಿ ಗೋಕಾಕ್ ಒಂದು ಅತ್ಯಂತ ಸೆಕ್ಯುಲರ್ ಆದಂಥ ಒಂದು ಪಟ್ಟಣವಾಗಿತ್ತು. ಹಿಂದೆ ಮುಂದೆ ಮುಂದುವರೆದವರು, ಹಿಂದುಳಿದವರು, ಮೇಲ್ಜಾತಿಯವರು, ಕೆಳಜಾತಿಯವರು ಅಂತಕ್ಕಂಥ ಭಿನ್ನಾಭಿಪ್ರಾಯವೇ ಇರಲಿಲ್ಲ. ಈಗ 67 ವರ್ಷ ಆದ ನಂತರೂ ಸಹ ನನ್ನ ಜೊತೆಯಲ್ಲಿದ್ದಂಥ ಒಬ್ಬ ದಲಿತ ಸ್ಟೂಡೆಂಟು ಅಥವಾ ಒಬ್ಬ ಮುಸ್ಲಿಂ ಹುಡುಗ, ಕ್ರಿಶ್ಚಿಯನ್ರು ಯಾರು ಇರ್ತಿರಲಿಲ್ಲ, ಜೈನರ ಹುಡುಗರು, ಲಿಂಗಾಯತರ ಹುಡುಗರು, ಬ್ರಾಹ್ಮಣ ಹುಡುಗರು, ಕುರುಬರು ಹುಡುಗರು, ನಮಗೆ ಆ ಕಾಲದಲ್ಲಿ ಜಾತಿ ಅನ್ನೋ ಒಂದು ಕನ್ಸೆಪ್ಟನ್ನೇ ಇರ್ತಿರಲಿಲ್ಲ. ಆ ರೀತಿಯಾಗಿ ಒಬ್ಬರನ್ನೊಬ್ಬರು ನಾವು ಮಿಂಗಲ್ ಹಾಕ್ಕೊಂಡು ಅತ್ಯಂತ ಸಂತೋಷ, ಸಂಭ್ರಮದ, ಉತ್ಸಾಹಿ ದಿನಗಳನ್ನು ಕಳೆದದ್ದು ಇವತ್ತಿಗೂ ಸಹಿತ ನಾನು ಕಣ್ಣು ಮುಂದಿದೆ. 67 ವರ್ಷಗಳ ನಂತರ ನಾನೇನಾದರೂ ನನ್ನ ಗೋಕಾಕಕ್ಕೆ ಹೋದರೆ ನನ್ನ ಜೊತೆ ಪ್ರೈಮರಿ ಸ್ಕೂಲ್ನಲ್ಲಿದ್ದಂಥ ಒಂದು 10-15 ಜನ ಸೇರಿ ನಾವು ಟೀ ಕಾಫಿ ಕುಡಿದು ಅಥವಾ ಊಟ ಮಾಡಿಕೊಂಡು ಕಾಲವನ್ನು ಕಳಿತೀವಿ. ಆ ಕಾಲದಲ್ಲಿದ್ದಂಥ ಶಾಲೆಯ ಬಗ್ಗೆ, ಆ ಕಾಲದಲ್ಲಿದ್ದಂಥ ಮೇಷ್ಟ್ರುಗಳ ಬಗ್ಗೆ ಮತ್ತು ನಮ್ಮ ಜೊತೆಯಲ್ಲಿ ಓದಿದಂಥವ್ರು ಎಲ್ಲರೂ ಯಾರ್ಯಾರು ಎಲ್ಲೆಲ್ಲಿ ಏನೇನು ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ವಿಚಾರ ವಿನಿಮಯವನ್ನು, ಸಂತೋಷದ ಕ್ಷಣಗಳನ್ನು ಗಮನಕ್ಕೆ ತೆಗೆದುಕೊಂಡು ಬರ್ತೀವಿ. ಮತ್ತೊಂದು ವಿಶೇಷ ಅಲ್ಲಿ ಏನಂತಂದರೆ, ಸ್ಪೋರ್ಟ್ಸ್ಗೆ ಬಹಳ ಇಂಪಾರ್ಟೆನ್ಸ್ ಇರ್ತಾಯಿತ್ತು ಉತ್ತರ ಕರ್ನಾಟಕದಲ್ಲಿ. ಅದರಲ್ಲಿ ಕೂಡ ಕ್ರಿಕೆಟ್ ಅನ್ನೋದನ್ನು ನಾವು ಒಂದು ಟೆನ್ನಿಸ್ ಬಾಲ್ನಿಂದ ಕ್ರಿಕೆಟೆಲ್ಲ ಆಡ್ತಾಯಿದ್ದೀವಿ. ಊರಿನ ಒಂದು ಮಧ್ಯದಲ್ಲಿ ಒಂದು ಟೆನ್ನಿಸ್ ಗ್ರೌಂಡ್ ಇರ್ತಾಯಿತ್ತು. ಅಲ್ಲಿ ಎಲ್ಲ ಅತ್ಯಂತ ಸಮಾಜದ ಮೇಲ್ಸ್ತರದ ಜನಗಳು, ಡಾಕ್ಟರ್ಗಳು, ಬಿಸ್ನೆಸ್ ಮೆನ್ಗಳು ಅವರೆಲ್ಲ ಹೋಗಿ ಟೆನ್ನಿಸ್ ಆಡ್ತಾಯಿದ್ರು. ನಾವು ಆ ಟೆನ್ನಿಸ್ ಆಡೋದನ್ನು ನೋಡೋದೇ ನಮಗೊಂದು ಸಂಭ್ರಮ ಇರ್ತಾಯಿತ್ತು. ಅಲ್ಲಿ ಹೋಗಿ ನಾವು ಬೆರಕು ಕಣ್ಣಿಂದ ಅವ್ರು ಆಡೋದನ್ನು, ಅವರ ಸ್ಟೈಲು, ಅವ್ರ ಡ್ರೆಸ್ಸು, ಅವ್ರ ಶೂಸು ಅದನ್ನು ನೋಡಿಕೊಂಡು ನಾವು ಒಂದು ದಿವಸ ಟೆನ್ನಿಸ್ ಆಡಬೇಕಪ್ಪ ಈ ರೀತಿ ಲೈಫ್ನಲ್ಲಿ ಅಂಥೇಳಿ ಕಲ್ಪನೆ ಬರ್ತಾಯಿತ್ತು. ಅದೇ ದೊಡ್ಡ ಕೆಲಸ. ಅವರೆಲ್ಲರೂ ಸಹ ಆಗಿನ ಕಾಲದಲ್ಲಿ ಲ್ಯಾಂಬ್ರೆಟ್ಟಾ, ವೆಸ್ಪಾ ಸ್ಕೂಟರ್ಗಳ ಮೇಲೆ ಬರ್ತಾಯಿದ್ರು. ನಾವು ಸ್ಕೂಟರ್ನ ನೋಡ್ತಾ ನಿಂತು ಬಿಡ್ತಾಯಿದ್ವಿ ಎಷ್ಟೋ ಕಾಲ. ಇದು ಎಂಥ ಸ್ಕೂಟ್ರಪ್ಪ, ಇದು ಹೆಂಗೆ ಬರ್ಕೊಂಬರ್ತಾರೆ ಬ್ಯಾಲೆನ್ಸ್ ಮಾಡಿಕೊಂಡು ಅಂತ. ಸೊ ಆ ಕಾಲವನ್ನು ನಾವು ನೋಡಿದ್ದೀವಿ. ಮತ್ತು ಅಲ್ಲಿ ಏನು ಸೆಕೆಂಡ್ ಹ್ಯಾಂಡ್ ಟೆನ್ನಿಸ್ ಬಾಲ್ಗಳು ಮಾರಾಟಕ್ಕೆ ತೆಗಿತಾಯಿದ್ರು. ಅದನ್ನು ತೆಗೆದುಕೊಳ್ತಕ್ಕಂಥ ನಮಗೆ ಶಕ್ತಿನೂ ಕೂಡ ಇರ್ತಿರಲಿಲ್ಲ. ಸೊ ಹೀಗಾಗಿ ಒಂದು 4-5 ಜನ ಹುಡುಗರು 10 ಒಂದೊಂದು ಆಣೆ ಸೇರಿಸಿ 2-3 ಆಣೆಗೆ ಒಂದು 2-3 ಬಾಲ್ ತೊಗೊಂಡು ಹೋಗಿ ಕ್ರಿಕೆಟ್ ಆಡ್ತಾಯಿದ್ವಿ. ಒಂದು ಕಟ್ಟಿಗೆ ತುಂಡಿನಿಂದ ಮಾಡಿದಂಥ ಒಂದು ಹೋಮ್ ಮೇಡ್ ಬ್ಯಾಟು, ಕಲ್ಲುಗಳನ್ನ ಜೋಡಿಸಿದಂಥ ಒಂದು ವಿಕೆಟ್ಸು,
ಈ ರೀತಿ ಅದನ್ನು ನಾವು ಇನ್ನೂ ಅನೇಕ ಕಡೆಗಳಿಗೆ ಈ ಥರದ ಇದನ್ನು ನಾವು ನೋಡ್ತಾ ಇರ್ತೀವಿ. ಸೊ ಅದು ನನಗೆ ಬಹಳ ಸಂತೋಷವನ್ನು ಕೊಡ್ತಾ ಇತ್ತು. ಇವತ್ತಿಗೂ ಸಹಿತ ಅದು ನನಗೆ ನೆನಪಾಗ್ತಾ ಇರ್ತದೆ. ಸ್ಕೂಲ್ನಲ್ಲಿದ್ದಾಗ ಒಂದೆರಡು ಘಟನೆಗಳಾಯಿತು. ನಾವು ಸ್ವಲ್ಪ ಉಡಾಳ್ರ ಟೈಪ್ ಹುಡುಗರು, ಅಂದರೆ ಉಡಾಳಂದ್ರೆ ಮಿಶ್ಯೂಸ್. ಮನೆಯಲ್ಲಿ ಗೊತ್ತಾಗ್ಲಾರ್ದೇ ಕಾಡಿನಲ್ಲಿ ಹೋಗಿ ಹಣ್ಣು ಕಿತ್ಕೊಂಡ್ಬರೋದು, ಅಥವಾ ಯಾರ್ದು ಕಾಂಪೌಂಡ್ ಹಾಕಿದಂಥ ಮನೆಯಲ್ಲಿ ಏನೋ ದಾಳಿಂಬರಿಗೆ ಹಣ್ಣುಗಳಿದ್ರೆ ಅದನ್ನು ತಗೊಂಡು ಬರೋದು, ಕಳ್ತನ ಮಾಡೋದು. ಅದೊಂದು ಖುಷಿ ಕೊಡ್ತಾಯಿತ್ತು, ಒಂದು ಥ್ರಿಲ್ ಆಗ್ತಾಯಿತ್ತು. ಒಂದು ಸಾರಿ ಹೋಳಿ ಹುಣ್ಣಿಮೆ ಸಮಯದಲ್ಲಿ, ಅದು ಸ್ವಲ್ಪ ಉತ್ತರ ಕರ್ನಾಟಕದಲ್ಲಿ ಹೋಳಿ ಹುಣ್ಣಿಮೆ ಭಾಳ ಜೋರಾಗಿ ಆಚರಿಸ್ತಾರೆ. ಸೊ ಹೋಳಿ ಹುಣ್ಣಿಮೆಯಲ್ಲಿ ನನಗೆ ಯಾರೋ ವಾರ್ನಿಸನ್ನು ಹಚ್ಚಿದ್ರು. ವಾರ್ನಿಸ್ ನಮ್ಮ ಕಡೆಗೆ ವಾರ್ನಿಸ್ ಕೂಡ ಯೂಸ್ ಮಾಡ್ತಾರೆ, ಬರೀ ಬಣ್ಣ ಅಷ್ಟೇ ಅಲ್ಲ. ಸೊ ವಾರ್ನಿಸನ್ನು ಹಚ್ಚಿದ್ರು. ಆ ವಾರ್ನಿಸನ್ನು ತೆಗೆಯೋದು ಭಾಳ ಕಷ್ಟ. ಇನ್ನು ಮನೆಗೆ ಆ ವಾರ್ನಿಸ್ ಹಾಕ್ಕೊಂಡು ಹೋಗೋದು ಹೇಗೆ ಅಂಥೇಳಿ ನನ್ನ ಸ್ನೇಹಿತರ ಜೊತೆ ಸೇರಿಕೊಂಡು ಅಲ್ಲಿ ನಮ್ಮ ಊರ ಮಧ್ಯದಲ್ಲಿ ಹತ್ತಿರದಲ್ಲಿ ಹರಿತಕ್ಕಂಥ ಘಟಪ್ರಭಾ ನದಿಗೆ ಸ್ನಾನಕ್ಕೆ ಹೋಗ್ತೀವಿ. ಸ್ನಾನಕ್ಕೇನು ಹೋದ್ವಿ, ಆದರೆ ನೀರಿನಲ್ಲಿ ಇಳಿದ ಮೇಲೆ ಸ್ವಲ್ಪ ವಾಶ್ ಎಲ್ಲ ಮಾಡ್ತಾಯಿದ್ದಾಗ ತೆರೆಗಳು ಬಂತು. ನಮ್ಮ ಕಾಲುಗಳು ಇನ್ನೂ ಗಟ್ಟಿಯಾಗಿ ನಾವು ಇದಿರಲಿಲ್ಲ, ಸ್ವಲ್ಪ ತೆರೆಗಳಿಂದ ನಾವು ಸ್ವಲ್ಪ ದೂಡಲ್ಪಟ್ಟೆ. ನನಗೆ ಇನ್ನೂ ಈಜು ಬರ್ತಿರಲಿಲ್ಲ, ಮನೆಯಲ್ಲಿಯೂ ಹೇಳಿರಲಿಲ್ಲ. ಯಾರೋ ನಾನು ಮುಳುಗೋದನ್ನು ನೋಡಿ ಪುಣ್ಯಾತ್ಮರು ದಡದಿಂದ ಬಂದು ನನ್ನನ್ನು ಕೈ ಹಿಡಿದು ಎಳ್ಕೊಂಡು ಹೊರಗೆ ತೊಗೊಂಬರ್ತಾರೆ. ಬಹುಶಃ ನನ್ನ ಫಸ್ಟ್ ಎನ್ಕೌಂಟರ್ ವಿತ್ ಡೆತ್ ಆಗಿದ್ದು ಆಗ ಬಾಲ್ಯದಲ್ಲೇ ಈ ಥರದ ಒಂದು ಅನುಭವ ನನಗಾಯಿತು. ಅದಾದ ನಂತರ ನನಗೆ ಸಾವಿನ ಜೊತೆ 4 ಬಾರಿ ನನ್ನ ಆಗಿದೆ. ಅದು ಯಾವುದು ಅನ್ನೋದನ್ನು ನಂತರ ಕ್ರಮೇಣವಾಗಿ ಹೇಳ್ತೀನಿ. ಸೊ ಫಸ್ಟ್ ಇನ್ಸಿಡೆಂಟ್ ಆಗಿದ್ದು ಅದು. ಅದಾದ ಮೇಲೆ ನಮ್ಮ ಮನೆಯಲ್ಲಿ ಗೊತ್ತಾಯಿತು. ಮಾರನೇ ದಿನದಿಂದನೇ ನಮ್ಮ ತಂದೆ ನನ್ನನ್ನು ಬೆಳಿಗ್ಗೆ ಎಬ್ಬಿಸಿಕೊಂಡು ಘಟಪ್ರಭಾ ನದಿಗೆ ಈಜು ಕಲಿಸಲು ಕರ್ಕೊಂಡು ಹೋಗ್ತಾಯಿದ್ರು. ಈಜು ಕಲಿಸಲು ಏನು ಹೆದರಲಿಲ್ಲ ಅವರು, ಯಾಕಂದರೆ ಅವರು ಈಜುಗಾರರಾಗಿದ್ದರು. ಆ ಕಾಲದಲ್ಲಿ ನನಗೆ ಗೊತ್ತಿದ್ದ ಮಟ್ಟಿಗೆ ಬಿಜಾಪುರದಲ್ಲಿರ್ತಕ್ಕಂಥ ತಾಜ್ ಬಾವಡಿ ಅಂತಕ್ಕಂಥ ಒಂದು ದೊಡ್ಡ ಹೊಂಡ ಇದೆ. ಅದರ 10 ಸುತ್ತು ಹಾಕಿ ಅವರೊಂದು ಅವಾರ್ಡನ್ನು ತೊಗೊಂಡಿದ್ರು ಅಂತ ಕೇಳ್ಕೊಂಡಿದ್ವಿ ನಾವು. ಸೊ ನೆಕ್ಸ್ಟ್ ಡೇ ಮಾರ್ನಿಂಗನೇ ಇನ್ನೂ ನಮಗೇನೊಂದು 6, 7, 8 ವರ್ಷ ಇರ್ಬೇಕು, ನದಿಗೆ ಕರ್ಕೊಂಡು ಹೋಗ್ತಾಯಿದ್ರು. ಕರ್ಕೊಂಡು ಹೋಗಬೇಕಾದ್ರೆ ದಂಟಿನ ಪೆಂಡಿ ಅನ್ನೋದು ನಮಗೆ ಆವಾಗ ಬೆನ್ನಿಗೆ ಕಟ್ಟಿ ಅದು ನಮಗೆ ಫ್ಲೋಟ್ ಮಾಡೋದಕ್ಕೆ ಅನುಕೂಲ ಆಗ್ತಾಯಿತ್ತು. ಅದರಲ್ಲಿ ಅವ್ರು ಕಲಿಸ್ತಾಯಿದ್ರು. ಸೊ ನಾನು ಫಸ್ಟು ಸ್ವಿಮ್ಮಿಂಗ್ ಕಲ್ತಿದ್ದು ನನ್ನ ತಂದೆಯ ಒಂದು ಮಾರ್ಗದರ್ಶನದಲ್ಲಿ. ಅವರ ನನ್ನನ್ನು ಘಟಪ್ರಭಾ ನದಿಗೆ ಕರ್ಕೊಂಡು ಹೋಗಿ ಈಜೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಅವರು ನನಗೊಬ್ಬನಿಗೆ ಅಲ್ಲ, ನಮ್ಮ ಮನೆಯಲ್ಲಿ ಇದ್ದವ್ರಿಗೆ ಎಲ್ಲರಿಗೂ ಸಹ ಅದನ್ನು ಒಂದು ತರಬೇತಿಯನ್ನು ಕೊಟ್ಟರು. ಸೊ ಈಗ ನಾನು ಈಜುಗಾರಿಕೆ ಸಂಸ್ಥೆ ಅಧ್ಯಕ್ಷನಾಗಿ ನಮ್ಮ ತಂದೆ ಆ ಕಾಲದಲ್ಲಿ ನನಗೆ ಏನು ಮಾರ್ಗದರ್ಶನ ಕೊಟ್ಟರು ಅದನ್ನು ನಾನು ಸ್ಮರಿಸ್ಕೊಳ್ತಾ ಇದ್ದೀನಿ. ಅದು ಭಾಳ ಒಂದು ಎಮೋಷ್ನಲ್ ಕನೆಕ್ಟ್ ಅಂತ ಹೇಳಿದ್ರು ತಪ್ಪಾಗಲಿಕ್ಕಿಲ್ಲ. ಸೊ ಆ ಶಾಲೆಯಲ್ಲಿ ಇರ್ತಕ್ಕಾದ್ರೆ ನಾವು ಮೇಷ್ಟ್ರ ಮಕ್ಕಳಾಗಿದ್ದರಿಂದ ನಮಗೆ ಸ್ವಲ್ಪ ಓದಿನ ಕಡೆಗೆ ಹೆಚ್ಚು ಗಮನನೂ ಕೊಡಬೇಕಾಗ್ತಾಯಿತ್ತು. ಯಾಕಂದರೆ ತಂದೆ ತಾಯಿ ಮೇಷ್ಟ್ರಾಗಿದ್ದರಿಂದ ನಾವು ಓದಿನಲ್ಲಿ ಹಿಂದೆ ಬೀಳಬಾರ್ದು ಅಂತಕ್ಕಂಥದ್ದು ಒಂದಿತ್ತು. ಅದೇ ರೀತಿ ಆಟ ಪಾಠಗಳಲ್ಲೂ ಕೂಡ ಆಸಕ್ತಿ ತೊಗೊಳ್ತಾ ಇದ್ವಿ. ಅದೇ ಸಂದರ್ಭದಲ್ಲಿ 1962-63ಯಲ್ಲಿ ಕೇಂದ್ರ ಸರ್ಕಾರದವರು ಚೈನಾ ವಾರ ಆದ ನಂತರ ನಮ್ಮ ಸಶಸ್ತ್ರ ಸೇನಾ ಪಡೆಗಳನ್ನ ಇನ್ನೂ ಸದೃಢ ಮಾಡಬೇಕಂತಂದರೆ ಕೇವಲ ರಾಜವಂಶಸ್ಥರು ಮಾತ್ರ ಡಿಫೆನ್ಸ್ ಸೇರಿಕೊಂಡು ಅಲ್ಲಿ ಆಫೀಸರ್ ಆಗಬೇಕು ಅಂತಿಲ್ಲ. ಆರ್ಥಿಕವಾಗಿ ಸಾಮಾಜಿಕವಾಗಿ ಹಿಂದುಳಿದಂಥ ಪ್ರದೇಶಗಳಲ್ಲಿರತಕ್ಕಂಥ ಯುವಕರಿಗೂ ಸಹ ನಾವು ಅವರಿಗೆ ಪ್ರೇರಣೆ ಕೊಡಬೇಕು, ತರಬೇತಿ ಕೊಡಬೇಕು ಮತ್ತು ಅವ್ರನ್ನ ನಮ್ಮ ಸಶಸ್ತ್ರ ಸೇನಾ ಪಡೆಗಳ ಕಮಿಷನ್ಡ್ ಆಫೀಸರ್ಸನ್ನಾಗಿ ಮಾಡೋದು ಅವಶ್ಯಕ ಅಂತ ಆ ಸರ್ಕಾರಕ್ಕೆ ಆ ಕ್ರಮದಲ್ಲಿ ಬಂತು. ಹೀಗಾಗಿ ಇಡೀ ರಾಷ್ಟ್ರದಲ್ಲಿ 16 ಸೈನಿಕ ಶಾಲೆಗಳನ್ನ ಸ್ಥಾಪನೆ ಮಾಡ್ತಾರೆ. 16 ಹಿಂದೆ ಬ್ರಿಟಿಷರ ಆಡಳಿತದ ಕಾಲದಲ್ಲಿ ಬ್ರಿಟಿಷ್ ಆಡಳಿತದ ಮಾದರಿಯಲ್ಲಿ ಕಿಂಗ್ ಜಾರ್ಜ್ ಸ್ಕೂಲ್ಗಳಂತ ಇರ್ತಾ ಇತ್ತು ಭಾರತದಲ್ಲಿ. ಕಿಂಗ್ ಜಾರ್ಜ್ ಸ್ಕೂಲ್ಗಳು ಯಾವುವು ಅಂತಂದರೆ ಬ್ರಿಟಿಷರ ಅಧಿಕಾರಿಗಳ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕಾಗಿ ಬ್ರಿಟನ್ನಿನ ಮಾದರಿಯ ರೀತಿಯಲ್ಲಿ ಕಿಂಗ್ ಜಾರ್ಜ್ ಸ್ಕೂಲ್ಗಳನ್ನ ಭಾರತದಲ್ಲಿ 6 ಸ್ಥಳಗಳಲ್ಲಿ ಸ್ಥಾಪನೆ ಮಾಡ್ತಾರೆ. ಅವುಗಳಲ್ಲಿ 2 ಸ್ಥಳಗಳು ಬೆಂಗಳೂರಿನಲ್ಲೇ ಇರ್ತದೆ, ಕರ್ನಾಟಕದಲ್ಲಿ. ಒಂದು ಬೆಂಗಳೂರಿನಲ್ಲಿ, ಮತ್ತೊಂದು ಬೆಳಗಾಂ. ಎಲ್ಲೆಲ್ಲಿ ಅವ್ರದ್ದು ಮಿಲಿಟ್ರಿ ಕ್ಯಾಂಟೋನ್ಮೆಂಟ್ಗಳು ಇರ್ತಾಯಿತ್ತು ದೊಡ್ಡ ಪ್ರಮಾಣದಲ್ಲಿ, ಅಲ್ಲಿ ಅನೇಕ ಜನ ಅಧಿಕಾರಿಗಳು ಬ್ರಿಟನ್ನಿಂದ ಬಂದು ಇಲ್ಲಿ ಸೇವೆ ಸಲ್ಲಿಸ್ತಾಯಿದ್ರು. ಅವರ ಮಕ್ಕಳಿಗೆ ಅವರು ಸಾಮಾನ್ಯ ಇಂಡಿಯನ್ ಸ್ಕೂಲ್ಗಳಿಗೆ ಕಳಿಸೋದಕ್ಕೆ ಮನಸ್ಸು ಮಾಡ್ತಿರ್ಲಿಲ್ಲ. ತಮ್ಮದೇ ರೀತಿಯ ವ್ಯವಸ್ಥೆಯಲ್ಲಿ ಮಕ್ಕಳನ್ನು ಬೆಳೆಸಬೇಕು ಅನ್ನೋ ಉದ್ದೇಶದಿಂದ ಕಿಂಗ್ ಜಾರ್ಜ್ ಸ್ಕೂಲ್ಗಳ ಸ್ಥಾಪನೆ ಆಯಿತು. ಅದರಲ್ಲಿ 2, ಒಂದು ಬೆಂಗಳೂರಿನಲ್ಲಿ, ಮತ್ತೊಂದು ಬೆಳಗಾಂನಲ್ಲಿ, ಮತ್ತು ಇನ್ನೂ 4 ಬೇರೆ ರಾಜ್ಯಗಳಲ್ಲಿ ಆಯಿತು. ಸೊ ಆ ಮಾದರಿಯಲ್ಲಿಯೇ ಸೈನಿಕ್ ಸ್ಕೂಲ್ಗಳನ್ನ ಸ್ಥಾಪನೆ ಮಾಡಬೇಕು ಅಂತಕ್ಕಂಥ ಒಂದು ಉದ್ದೇಶ ಇಟ್ಕೊಂಡು 16 ಸ್ಥಾಪನೆ ಮಾಡಿದರು. ಆ ಕಾಲದಲ್ಲಿ ಆಗಿನ
ವಿದ್ಯಾಮಂತ್ರಿಗಳು, ಶಿಕ್ಷಣ ಮಂತ್ರಿಗಳು ಆದಂಥ SR ಕಂಠಿ ಅಂತ ಇದ್ದರು. ಅವರು ಬಿಜಾಪುರ ಜಿಲ್ಲೆಯವರು. SR ಕಂಠಿ ಅವರು ಆಗಿನ ಮುಖ್ಯಮಂತ್ರಿಗೆ ಹೇಳ್ತಾರೆ, ನೀವು ಎಲ್ಲ ಸೌಲಭ್ಯಗಳನ್ನ ನೀವು ದಕ್ಷಿಣ ಕರ್ನಾಟಕಕ್ಕೆ ಕೊಡ್ತಾ ಇದ್ರಿ, ದಕ್ಷಿಣ ಮೈಸೂರಿಗೆ ಕೊಡ್ತಾ ಇದ್ರಿ, ನಾರ್ತ್ ಕರ್ನಾಟಕದಲ್ಲಿ, ಉತ್ತರ ಕರ್ನಾಟಕದಲ್ಲಿ ಸೈನಿಕ ಶಾಲೆಯನ್ನು ಸ್ಥಾಪನೆ ಮಾಡಿ ನಾನು ಬಿಜಾಪುರ ಜಿಲ್ಲೆಯಲ್ಲಿ ಏನೇನು ಅವಶ್ಯಕತೆಗಳು ಬೇಕೋ ಅದನ್ನು ಪೂರೈಸಿಕೊಡ್ತೀನಿ ಅಂತ. ಬಹುಶಃ ನಿಜಲಿಂಗಪ್ಪನವರು ಮುಖ್ಯಮಂತ್ರಿ ಇದ್ದಂತ ಕಾಣ್ತದೆ. ಅದಕ್ಕೆ ಒಪ್ಪಿಗೆ ಆಗಿ ಆ ಕಾಲದಲ್ಲಿ ಬಿಜಾಪುರದಲ್ಲಿ ಸೈನಿಕ ಶಾಲೆ ಸ್ಥಾಪನೆ ಆಯಿತು. SR ಕಂಠಿಯವರ ಒಂದು ಬೆಂಬಲ, ರಾಜಕೀಯ ಬೆಂಬಲ. ಸೊ ಅದು ಸ್ಕೂಲ್ಸ್ ಹೇಗೆ ಅಂತಂದರೆ ಸೆಂಟ್ರಲ್ ಗೌರ್ಮೆಂಟು ಮತ್ತು ಮಿನಿಸ್ಟ್ರಿ ಆಫ್ ಡಿಫೆನ್ಸು, ಸ್ಟೇಟ್ ಗೌರ್ಮೆಂಟು ಇವು ಥರ ಜಾಯಿಂಟ್ ಕೊಲ್ಯಾಬರೇಷನಲ್ಲಿ ಎಸ್ಟಾಬ್ಲಿಷ್ ಆಗಬೇಕು, ಸ್ಥಾಪನೆ ಆಯಿತು. ಆಮೇಲೆ ಅದರ ಆಡಳಿತ ಸಂಪೂರ್ಣವಾಗಿ ಒಬ್ಬ ಅಧಿಕಾರಿಯನ್ನು ಡಿಫೆನ್ಸ್ ಸರ್ವಿಸಸ್ಗೆ ಸೇರಿಸಬೇಕಾದಂಥ ಎಲ್ಲ ರೀತಿಯ ತರಬೇತಿಗಳನ್ನ ಕೊಡ್ತಕ್ಕಂಥ ಒಂದು ಶಾಲೆ ಅದು. ಅಕಾಡೆಮಿಕ್ಸ್ ಜೊತೆಯಲ್ಲಿ ಅಂದರೆ ಅದರ ಸ್ಕೂಲಿನ ಉದ್ದೇಶ ಅಲ್ಲಿ ಓದಿದಂಥ ಮಕ್ಕಳು ಖಡಕ್ವಾಸ್ಲಾ ಪುಣೆದ ಹತ್ತಿರ ಇರತಕ್ಕಂಥ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ, ಅದು ಸರ್ವಶ್ರೇಷ್ಠವಾದಂಥ ಒಂದು ಮಿಲಿಟರಿ ಅಕಾಡೆಮಿ, ಇಡೀ ಪ್ರಪಂಚದಲ್ಲೇ ಹೆಸರುವಾಸಿಯಾದಂಥ ಒಂದು ಮಿಲಿಟರಿ ಅಕಾಡೆಮಿ ಅದು. ಅದಕ್ಕೆ ನಮ್ಮನ್ನ ಅಡ್ಮಿಷನ್ ಕೊಡಿಸ್ಬೇಕು ಅಂತ. ಸೊ ಅದು ಅಡ್ಮಿಷನ್ ಕೂಡ ಅದು ಸೆಲೆಕ್ಷನ್ ಪ್ರೋಸೆಸ್ಸು ಬಹಳ ಕಷ್ಟವಾದದ್ದು. ಯಾಕಂದರೆ ಅದಕ್ಕೆ ಒಂದು ರಿಟರ್ನ್ ಎಕ್ಸಾಮಿನೇಷನ್ ಇರ್ತದೆ. ರಿಟರ್ನ್ ಎಕ್ಸಾಮಿನೇಷನಲ್ಲಿ 10,000 ಜನ ವಿದ್ಯಾರ್ಥಿಗಳು ಅಪಿಯರ್ ಆದರೆ ಕೇವಲ 1,000 ಜನ ಪಾಸ್ ಆಗ್ತಾರೆ, 1,000 ಅಥವಾ 2,000 ಪಾಸ್ ಆಗ್ತಾರೆ, 1/5. ಅದಾದ ನಂತರ ಸರ್ವಿಸಸ್ ಸೆಲೆಕ್ಷನ್ ಬೋರ್ಡ್ ಅಂಥೇಳಿ 5 ದಿವಸಗಳ ಇಂಟರ್ವ್ಯೂ ಇರ್ತದೆ. ಆ 5 ದಿವಸಗಳ ಇಂಟರ್ವ್ಯೂಯಲ್ಲಿ ಸುಮಾರು 1% 2% ಅಷ್ಟೇ ದಾಟೋದು. ಅವ್ರನ್ನ ಮೆಡಿಕಲ್ ಎಕ್ಸಾಮಿನೇಷನ್ ಮಾಡಿ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿಗೆ ಮೆರಿಟ್ ಲಿಸ್ಟ್ ಪ್ರಕಾರ ಅಡ್ಮಿಷನ್ ಕೊಡ್ತಾಯಿದ್ರು. ಅಂಥ ಒಂದು ಶಾಲೆಯನ್ನು ಆ ಕಾಲದಲ್ಲಿ ಬಿಜಾಪುರ್ನಲ್ಲಿ ಸ್ಥಾಪನೆ ಆಯಿತು. ಆ ಪ್ರದೇಶದಲ್ಲಿರ್ತಕ್ಕಂಥ ಅನೇಕ ಜನ ಆ ಶಾಲೆಯ ವಾತಾವರಣ ಅಥವಾ ಅದು ಉದ್ದೇಶಗಳನ್ನೆಲ್ಲ ಮನಗಂಡು ಅಲ್ಲಿ, ಯಾಕಂದರೆ ನಮ್ಮ ಕಡೆಗೆಲ್ಲ ಸ್ವಲ್ಪ ಮಿಲಿಟ್ರಿ ಸೇರೋದೊಂದು ಹುಚ್ಚು ಬಹಳ. ಅದಕ್ಕೆ ಮರಾಠ ಲೈಟ್ ಇನ್ಫೆಂಟ್ರಿ ಬೆಲ್ಗಾಮ್ನಲ್ಲಿದೆ. ಅಲ್ಲಿ ಜನ ಆಸಕ್ತಿ ಜಾಸ್ತಿ, ಆಸಕ್ತರು. ಡಿಫೆನ್ಸ್ ಸರ್ವಿಸ್ ಸೇರೋದೊಂದು ಪ್ರೆಸ್ಟೀಜ್ ಇಶ್ಯೂ. ಹೇಗೆ ರಾಯಲ್ ಫ್ಯಾಮಿಲಿಗಳಿಗೆ ಡಿಫೆನ್ಸ್ನಲ್ಲಿ ಸರ್ವಿಸ್ ಮಾಡಬೇಕು ಅಂತಕ್ಕಂಥದ್ದೊಂದು ಉದ್ದೇಶ ಇರ್ತದೆ, ಅದೇ ರೀತಿ ನಮ್ಮ ಉತ್ತರ ಕರ್ನಾಟಕ ಜನಗೆ ಒಂದು ಮಿಲಿಟರಿ ಅಂದರೆ ಒಂದು ಸ್ವಲ್ಪ ಪ್ರೀತಿ. ಹೀಗಾಗಿ ಅಲ್ಲಿ ಇರ್ತಕ್ಕಂಥ ಅನೇಕ ಬಿಜಾಪುರ, ಬೆಳಗಾಮು, ಧಾರವಾಡ, ಗುಲ್ಬರ್ಗ ಸುತ್ತಮುತ್ತಲಿನ ಎಲ್ಲ ಜಿಲ್ಲೆಗಳ ಮಕ್ಕಳು ಅದಕ್ಕೆ ಒಂದು ಪ್ರವೇಶ ಪರೀಕ್ಷೆಗೆ ಅಪಿಯರ್ ಆಗ್ತಾರೆ. ನಾನು ಪ್ರವೇಶ ಪರೀಕ್ಷೆಗೆ ಅಪಿಯರ್ ಆಗಿ 1965ದಲ್ಲಿ ನಾನು ಸೈನಿಕ ಶಾಲೆಗೆ ಸೆಲೆಕ್ಟ್ ಆಗ್ತೀನಿ. ಸೊ ಸೈನಿಕ ಶಾಲೆಯಲ್ಲಿ 1965ದಿಂದ 1971ವರೆಗೆ ನಾನು ಓದಿದ್ದೀನಿ. ಅದು ಬಹುಶಃ ನನ್ನ ಇಡೀ ಜೀವನದ ಒಂದು ದಿಶೆಯನ್ನು ಬದಲಿಸಿದಂಥ ಒಂದು ಶಾಲೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕಂದರೆ ಒಂದು 2 ಕೋಣೆಯ ಸಣ್ಣ ಮನೆಯಲ್ಲಿದ್ದಂಥವನು, 6 ಮಕ್ಕಳ ಜೊತೆಯಲ್ಲಿ, 6 ಸಿಬ್ಲಿಂಗ್ಸ್ ಜೊತೆಯಲ್ಲಿ ಇದ್ದಂಥವನು ಸಡನ್ನಾಗಿ ನೀವು ಒಂದು ಅತ್ಯಂತ ಪ್ರಶಸ್ತವಾದಂಥ ಒಂದು ವಾತಾವರಣದ ಶಾಲೆಯಲ್ಲಿ ಅಡ್ಮಿಷನ್ ಆಗ್ತದೆ. ಅಲ್ಲಿ ನಿಮಗೊಂದು 25 ಜೊತೆ ಬಟ್ಟೆಗಳು, 8 ಜೊತೆ ಶೂಸ್ಗಳು, ನಿಮಗೆ ಕಲಸು, ಟೇಬಲ್ ಮೇಲೆ ಕೂತ್ಕೊಂಡು ಫೋರ್ಕು ಸ್ಪೂನ್ ಇಟ್ಟುಕೊಂಡು ಇಂಗ್ಲೀಷ್ ಮಾದರಿಯಲ್ಲಿ ಊಟ ಮಾಡೋದು, ನಿಮಗೆ ಮೆಟ್ರನ್ಗಳಂಥೇಳಿ ಆಂಗ್ಲೋ ಇಂಡಿಯನ್ ಲೇಡಿಗಳು, ಆಮೇಲೆ ಎಲ್ಲವೂ ಇಂಗ್ಲೀಷ್ನಲ್ಲೇ ಇದು ಸಂಭಾಷಣೆಗಳಾಗಬೇಕು. ಕನ್ನಡ ಅಂತಕ್ಕಂಥದ್ದು ಇಲ್ಲೇ ಇಲ್ಲ. ಆಮೇಲೆ ಬೆಳಿಗ್ಗೆ 6 ಗಂಟೆಯಿಂದ ರಾತ್ರಿ 8:30 9:00ವರೆಗೆ ನಿಮಗೆ ನಿರಂತರವಾಗಿ ತುದಿಗಾಲ ಮೇಲೆ ನಿಲ್ಲಿಸ್ತಾರೆ. ಬೆಳಿಗ್ಗೆ ಎದ್ದ ನಂತರ ಅದು ಕರೆಕ್ಟ್ ಎಲ್ಲರೂ ಒಂದೇ ಟೈಮ್ಗೆ ಹೇಳಬೇಕು, ಒಂದೇ ಥರ. ರಾತ್ರಿ ಮಲಗುವಾಗ ಸುಬಡ ಯೂನಿಫಾರ್ಮ್ ಇದೆ, ನೈಟ್ ಡ್ರೆಸ್, ಬೇರೆ ಏನಿಲ್ಲ. ಈ ಖಾಸಗಿ ಡ್ರೆಸ್ಗಳು ಅನ್ನೋದು ಕ್ವಶನೇ ಇಲ್ಲ. ಹೀಗಾಗಿ ಆ ಏನು 6 ವರ್ಷ ಇದೆಯಲ್ಲ, ಅದು ಬಹುಶಃ ನನ್ನ ಮೇಲೆ ಭಾಳಷ್ಟು ಪ್ರಭಾವವನ್ನು ಬೀರ್ತು 2-3 ವಿಷಯಗಳಲ್ಲಿ. ಒಂದು ಶಿಸ್ತು, ಯಾಕಂದರೆ ಮಿಲಿಟ್ರಿಗೆ ಬೇಕಾದಂಥ ಶಿಸ್ತಿಗೆ ತಯಾರಾಗಬೇಕು. ಎರಡನೇದ್ದು, ನೀವು ವಿಭಿನ್ನ ಪ್ರದೇಶಗಳಿಂದ ಬಂದಂಥ ವಿದ್ಯಾರ್ಥಿಗಳ ಜೊತೆಯಲ್ಲಿ ಬೆರೆಯೋದು. ಯಾಕಂದರೆ ಒಂದು ಎಕ್ಸ್ಚೇಂಜ್ ಪ್ರೋಗ್ರಾಮ್ ಅಂತ ಮಾಡಿರ್ತಾರೆ. ಪಂಜಾಬ್ನಿಂದ, ಹರಿಯಾಣದಿಂದ, ವೆಸ್ಟ್ ಬೆಂಗಾಲ್ನಿಂದ, ಮಹಾರಾಷ್ಟ್ರದಿಂದ, ತಮಿಳುನಾಡಿನಿಂದ ಅನೇಕ ಜನ ವಿದ್ಯಾರ್ಥಿಗಳನ್ನ ಸೇರಿಸಿ ಆ ಸ್ಕೂಲ್ನಲ್ಲಿ ನಡೆಸ್ತಿರ್ತಾರೆ ಎಕ್ಸ್ಚೇಂಜ್ ಪ್ರೋಗ್ರಾಮ್ನಲ್ಲಿ. ಸೊ ಹೀಗಾಗಿ ಬೇರೆ ಬೇರೆ ಪ್ರದೇಶಗಳ, ಬೇರೆ ಬೇರೆ ಭಾಷೆಗಳ, ಬೇರೆ ಬೇರೆ ವಿಚಾರಧಾರೆ ಇದ್ದಂಥ ಎಲ್ಲ ವಿದ್ಯಾರ್ಥಿಗಳ ಜೊತೆಯಲ್ಲಿ ಮಿಕ್ಸ್ ಆಗ್ತಕ್ಕಂಥದ್ದು. ಯೂನಿಫಾರ್ಮ್ ಎಲ್ಲರಿಗೂ ಕಾಮನ್ ಇರೋದರಿಂದ, ಯಾಕಂದರೆ ಯೂನಿಫಾರ್ಮ್ನ ಮಹತ್ವ ಹೇಳ್ತಾ ಇದ್ದೇನೆ ನಾನು. ಯೂನಿಫಾರ್ಮ್ ಎಲ್ಲರಿಗೂ ಕಾಮನ್ ಇರೋದರಿಂದ ಯಾವ ಜಾತಿಯವರು, ಯಾವ ಆರ್ಥಿಕ ಮತ್ತು ಸಾಮಾಜಿಕ ಅಂತಸ್ತಿನವರು, ಯಾವ ಪ್ರಶ್ನೆ ಕೂಡ ಇಲ್ಲ, ಎಲ್ಲರೂ ಸಮಾನರು. ಮೆರಿಟ್ ಈಸ್ ದ ಓನ್ಲಿ ಕ್ರೈಟೀರಿಯಾ. ಬರೀ ನೀವು ಕೆಪ್ಯಾಸಿಟಿ ಇತ್ತು ನೀವು ಮುಂದೆ ಹೋಗ್ತೀರಿ, ನೀವು ಕೆಪ್ಯಾಸಿಟಿ ಇಲ್ಲ, ಶಿಫಾರಸು ಇಂಥವು ಏನಿಲ್ಲ. ಯಾಕಂದರೆ ಇಡೀ ಆಡಳಿತವನ್ನು ಕೂಡ ಮಿಲಿಟರಿ ಅಧಿಕಾರಿಗಳು ನಡೆಸ್ತಾರೆ. ಅಲ್ಲಿ ಇರ್ತಕ್ಕಂಥ ಪ್ರಿನ್ಸಿಪಾಲ್ ಇರ್ಬೋದು, ಹೆಡ್ ಮಾಸ್ಟರ್ ಇರ್ಬೋದು, ರಿಜಿಸ್ಟ್ರಾರ್ ಇರ್ಬೋದು, ಇವರೆಲ್ಲರೂ ಸಹ ಡಿಫೆನ್ಸ್ ಸರ್ವಿಸ್ ಆಫೀಸರ್ಗಳನ್ನು ಡೆಪ್ಯೂಟ್ ಮಾಡಿರ್ತಾರೆ ಸ್ಕೂಲ್ ನಡೆಸೋದು.
ಹೀಗಾಗಿ ಅಲ್ಲಿ ವಿಪರೀತ ಒಂದು ಡಿಸಿಪ್ಲಿನು. ಎರಡನೇದ್ದು, ನಿಮ್ಮ ಮೇಲಾಧಿಕಾರಿಗಳ ಆದೇಶಗಳನ್ನು ಚಾಚು ತಪ್ಪದೇ ಪಾಲಿಸೋದು. ಅದು ಸರಿ ಇರಲಿ ಬಿಡಲಿ, ಅದು ಪ್ರಶ್ನೆನೇ ಬೇರೆ. ಅವ್ರು ಏನು ಹೇಳ್ತಾರೋ ಅದನ್ನು ನೀವು ಕೇಳಬೇಕು, ಜಾರಿ ತರಬೇಕು. ಹೀಗಾಗಿ ಅದು ಮತ್ತು ಔಟ್ಡೋರ್ಗೆ ವಿಪರೀತ ಮಹತ್ವ ಇದೆ. ಸ್ಪೋರ್ಟ್ಸ್ ಇರ್ಬೋದು, ಪರೇಡ್ಗಳಿರ್ಬೋದು, ಪಿ ಟಿಗಳಿರ್ಬೋದು, ಎಲ್ಲ ರೀತಿಯ ಹಾರ್ಸ್ ರೈಡಿಂಗ್ ಇರ್ಬೋದು, ಸ್ವಿಮ್ಮಿಂಗ್ ಇರ್ಬೋದು, ನಾನಾ ರೀತಿಯ ಸರ್ವತೋಮುಖವಾದಂಥ ಒಂದು ಬೆಳವಣಿಗೆಗೆ. ಇದು ಬರೀ ಬುಕ್ ವರ್ಮ್ಸ್ ಅಲ್ಲ, ಪುಸ್ತಕಗಳಲ್ಲ, ನೀವು ಎಲ್ಲ ವಿಧದಲ್ಲಿಯೂ ಕೂಡ ನೀವು ಸನ್ನದ್ಧರಾಗಿರಬೇಕು. ಅದು ಆ್ಯಕ್ಚುಲಿ ಮಿಲಿಟ್ರಿಗೆ ರಿಕ್ವೈರ್ಮೆಂಟ್, ಅದು ಲೀಡರ್ಶಿಪ್ಪಿಗೆ ರಿಕ್ವೈರ್ಮೆಂಟ್. ಅದಕ್ಕಾಗಿ ನೀವು ನೋಡ್ಬೋದು, ಅಮೇರಿಕಾ ಇರ್ಬೋದು, ಇಂಗ್ಲೆಂಡ್ ಇರ್ಬೋದು, ಅಲ್ಲಿರ್ತಕ್ಕಂಥ ಎಲ್ಲ ಪ್ರಧಾನಮಂತ್ರಿಗಳಾಗಲಿ ಪ್ರೆಸಿಡೆಂಟ್ಗಳಾಗಲಿ ಮಿಲಿಟ್ರಿಯಲ್ಲಿ ಟ್ರೈನಿಂಗ್ ಪಡೆದವರು. ಕಂಪಲ್ಸರಿ ಅವರು ಮಿಲಿಟ್ರಿ ಸೇರ್ಕೊಂಡು ಮಿಲಿಟ್ರಿಯಲ್ಲಿ ಸರ್ವಿಸ್ ಮಾಡಿ ಬಂದಿರ್ತಾರೆ. ಆಮೇಲೆ ರಾಯಲ್ ಫ್ಯಾಮಿಲಿ ಅವ್ರು ಎಷ್ಟೇ ರಾಯಲ್ ಇರ್ಬೋದು, ಮಕ್ಕಳನ್ನೆಲ್ಲ ಹಿಂದೆ ನಮ್ಮ ರಾಜರು ಹೆಂಗೆ ಗುರುಕುಲಕ್ಕೆ ತಮ್ಮ ಮಕ್ಕಳನ್ನ ಕಳಿಸ್ತಾ ಇದ್ರಲ್ಲ, ಅದೇ ರೀತಿ ರಾಜಮನೆತನದವರು ಕೂಡ ಈ ಪಬ್ಲಿಕ್ ಸ್ಕೂಲ್ಗಳಿಗೆ ಹೋಗಿ ಅವ್ರ ಮಕ್ಕಳಿಗೆ ಎಜುಕೇಷನ್ ಕೊಡಿಸ್ತಾರೆ. ಯಾಕಂದರೆ ಅವರಲ್ಲಿ ಸೆಲ್ಫ್ ಕಾನ್ಫಿಡೆನ್ಸ್ ಬರಲಿ, ಏನು ನಮ್ಮ ಏನು ಆ್ಯನ್ಸೆಸ್ಟ್ರಲ್ ಏನು ಪ್ರಭಾವ ಇದೆ ಅದು ಬರಬಾರ್ದು, ಅವನೇ ತನ್ನ ವ್ಯಕ್ತಿತ್ವವನ್ನು ತಾನೇ ಬೆಳೆಸ್ಕೊಳ್ಬೇಕು. ಅಂಥ ಒಂದು ಅವಕಾಶವನ್ನು ನಾವು ಬಡವರ್ಗದಿಂದ ಬಂದರೂ ಸಹ ಆ ಅವಕಾಶ ಸಿಕ್ತು ನಮಗೆ. ಅದಕ್ಕೆ ನಾನು ಎಷ್ಟು ಚಿರಋಣಿಯಾಗಿದ್ದೀನಿ ಅಂತಂದರೆ ನನಗೆ ಹೇಳೋದಕ್ಕಾಗಲ್ಲ. ಇಟ್ ಇಸ್ ಒನ್ ಆಫ್ ದ ಬೆಸ್ಟ್ ಟೈಮ್ಸ್ ಆಫ್ ಮೈ ಲೈಫ್. 6 ಇಯರ್ಸ್ ಆಯಿತು. ಐ ಡಿಡ್ ವೆರಿ ವೆಲ್ ಇನ್ ಮೈ ಸ್ಕೂಲ್. ಯಾಕಂದ್ರೆ ಮೊದಲು ಇಂಗ್ಲೀಷ್ ಬರ್ತಿಲ್ಲ ಮಾತಾಡೋಕ್ಕೆ. ನಮ್ಮನ್ನೆಲ್ಲ ಸಪ್ರೇಟ್ ಕ್ಲಾಸ್ನಲ್ಲಿ ಇಡ್ತಾಯಿದ್ರು, ನಮಗೆ ಬರೀ ಇಂಗ್ಲೀಷ್ನಲ್ಲಿ ತರಬೇತಿ ಕೊಡ್ತಾಯಿದ್ರು. ಔಟ್ಡೋರ್ನಲ್ಲಿ ನಾವು ಹೇಗೋ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾಯಿದ್ವಿ. ಸೊ ಹೀಗಾಗಿ ಅದು ನನಗೆ ಇಟ್ ಗೇವ್ ಮಿ ಎ ವೆರಿ ವೆರಿ ಸ್ಟ್ರಾಂಗ್ ಫೌಂಡೇಶನ್. ನಾನು ಒಬ್ಬನಿಗೆ ಅಲ್ಲ, ಅಲ್ಲಿ ಸೇರಿದಂಥ ಎಲ್ಲ ವಿದ್ಯಾರ್ಥಿಗಳಿಗೆ. ಇವತ್ತು ಆ ಸೇರಿದಂಥ ವಿದ್ಯಾರ್ಥಿಗಳು ಅವರು ಯಾವುದೇ ವೃತ್ತಿಯಲ್ಲಿರಲಿ, ಯಾವುದೇ ಚಟುವಟಿಕೆ ಇರಲಿ, ಅವರು ತಮ್ಮದೇ ಆದಂಥ ಒಂದು ವಿಶಿಷ್ಟತೆಯನ್ನು ಹೊಂದಿರ್ತಾರೆ. ಸಿಂಪಲ್, ಸ್ಟ್ರೇಟ್ ಫಾರ್ವರ್ಡ್, ತಮ್ಮ ಕೆಲಸವನ್ನು ಏನಿದೆ ಅದನ್ನು ಮಾಡ್ಕೊಂಡು ಹೋಗೋದು, ತಮ್ಮ ಕೆಲಸವನ್ನು ಸುಧಾರಣೆ ಮಾಡಿಕೊಳ್ಳೋದು, ಸೆಲ್ಫ್ ಇಂಪ್ರೂವ್ಮೆಂಟ್ ಅನ್ನೋದು ಕಂಟಿನ್ಯೂಸ್ ಮಾಡ್ತಕ್ಕಂಥ ಒಂದು ಎಫರ್ಟ್. ಸೊ ನಾನು ಮಿಲ್ಟ್ರಿಗೆ ಸೇರಬೇಕಂತ ಭಾಳ ಅಪಾರವಾದಂಥ ಆಸಕ್ತಿ ಇತ್ತು. ಯಾಕಂದರೆ ಮಿಲ್ಟ್ರಿಯಲ್ಲಿ ಸೇರಬೇಕು, ಆಫೀಸರ್ ಆಗಬೇಕು, ಶೋಲ್ಡರ್ಸ್ನಲ್ಲಿ ಇದಿರಬೇಕು, ಮಾರ್ಚ್ ಮಾಡಬೇಕು, ಯುದ್ಧಕ್ಕೆ ಹೋಗಬೇಕು ಅಂತ. ಯಾಕಂದ್ರೆ ನಮ್ಗೆ ಆವಾಗ ಎಲ್ಲ ಸೈನಿಕ ಶಾಲೆಯಲ್ಲಿ ಸಿನಿಮಾ ತೋರಿಸ್ತಾಯಿದ್ರು, ಬರೀ ಯುದ್ಧಕ್ಕೆ ಸಂಬಂಧಪಟ್ಟಂಥ ಸಿನಿಮಾಗಳನ್ನ, ಸೆಕೆಂಡ್ ವರ್ಲ್ಡ್ ವಾರ್ಗೆ ಸಂಬಂಧಪಟ್ಟಂಥ ಸಿನಿಮಾಗಳನ್ನೆಲ್ಲ ತೋರಿಸ್ತಾಯಿದ್ರು. ಹೀಗಾಗಿ ನಮಗೆ ಅದು ಬರೀ ತಲೆಯಲ್ಲಿ ಅದೇ ಗುಂಗು, ನಾನು ಒಬ್ಬ ಸೋಲ್ಜರ್ ಆಗಬೇಕು, ನಾನು ಒಬ್ಬ ಆಫೀಸರ್ ಆಗಬೇಕು, ನಾನು ಯುದ್ಧದಲ್ಲಿ ಭಾಗವಹಿಸಬೇಕು ಅಂತಕ್ಕಂಥ ಒಂದು ಬಹಳ ಪ್ರಬಲವಾದಂಥ ಒಂದು ಇಚ್ಛಾಶಕ್ತಿ. ಸೊ ಅದಕ್ಕೆ ಅನುಗುಣವಾಗಿ, ಆದರೆ ಇದೆಲ್ಲ ಇಚ್ಛಾಶಕ್ತಿಗೆ ದುರ್ದೈವದಿಂದ ನನಗೆ ಆ ದಿಕ್ಕಿನಲ್ಲಿ ನಾನು ಯಶಸ್ವಿ ಆಗಲಿಲ್ಲ. ನಾನು ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಪರೀಕ್ಷೆಗೆ ಕೂತ್ಕೊಂಡೆ. ಇಲ್ಲೇ ಬೆಂಗಳೂರಿನಲ್ಲಿ ಬ್ಯಾಂಕ್ವೆಟ್ ಹಾಲ್ನಲ್ಲಿ ಪರೀಕ್ಷೆ ನಡೀತಾ ಇತ್ತು. ನಮ್ಮನ್ನೆಲ್ಲ ಅಲ್ಲಿಂದ ಇಲ್ಲಿ ಕರ್ಕೊಂಡ್ಬರ್ತಾಯಿದ್ರು. ವಿಧಾನಸೌಧ ಬ್ಯಾಂಕ್ವೆಟ್ ಹಾಲ್ನಲ್ಲಿ UPSC ಕಂಡಕ್ಟ್ ಮಾಡ್ತಾಯಿತ್ತು. ರಿಟರ್ನ್ ಎಕ್ಸಾಮಿನೇಷನಲ್ಲಿ ಪಾಸ್ ಆದೆ. ಸರ್ವಿಸಸ್ ಸೆಲೆಕ್ಷನ್ ಬೋರ್ಡ್ ಅಂತಕ್ಕಂಥ ಒಂದು ಇಂಟರ್ವ್ಯೂ ಪ್ರೋಸೆಸ್ ಇದೆ. ಆ ಇಂಟರ್ವ್ಯೂ ಪ್ರೋಸೆಸ್ಸು 5 ದಿವಸ ನಡೆಯತಕ್ಕಂಥ ಒಂದು ಪ್ರೋಸೆಸ್. ಅಂದರೆ ನಿಮ್ಮನ್ನು ಬೇರೆ ಬೇರೆ ಸ್ಥಳಗಳಿಗೆ ನಿಮ್ಮನ್ನು ಕರೆಸಿಕೊಳ್ತಾರೆ, ಮಿಲಿಟ್ರಿ ಏರಿಯಾಗಳಿಗೆ. ಅಲ್ಲಿ 5 ದಿವಸ ತಮ್ಮ ಜೊತೆನೇ ನಿಮ್ಮನ್ನು ಇಟ್ಕೊಳ್ತಾರೆ. ಒಂದೊಂದು ಬ್ಯಾಚ್ನಲ್ಲಿ 50 ಜನ ಇಟ್ಕೊಳ್ತಾರೆ. ಅವ್ರು ನಿಮಗೆ 24/7 5 ಡೇಸ್ ವಾಚ್ ಮಾಡ್ತಾರೆ. ನಿಮಗೆ ಬೇರೆ ಬೇರೆ ರೀತಿಯ ಪರೀಕ್ಷೆಗಳನ್ನ ಕೊಡ್ತಾರೆ. ಸೈಕಾಲಜಿಕಲ್ ಟೆಸ್ಟ್ ಇರ್ಬೋದು, ಗ್ರೂಪ್ ಡಿಸ್ಕಷನ್ಸ್ ಇರ್ಬೋದು, ಇಂಡಿವಿಜುವಲ್ ಇಂಟರ್ವ್ಯೂಸ್ ಇರ್ಬೋದು, ಔಟ್ಡೋರ್ ಆ್ಯಕ್ಟಿವಿಟೀಸ್, ಗ್ರೂಪ್ ಟೆಸ್ಟಿಂಗ್, ಗ್ರೂಪ್ನಲ್ಲಿ ಯಾವ ರೀತಿ ನೀವು ಔಟ್ಡೋರ್ನಲ್ಲಿ ಕೆಲಸ ಮಾಡ್ತೀರಿ, ಇಂಡಿವಿಜುವಲ್ ಆಗಿ ನೀವು ಯಾವ ರೀತಿ ಆಬ್ಸ್ಟಕಲ್ಸ್ಗಳನ್ನ ಕ್ಲಿಯರ್ ಮಾಡ್ತೀರಿ. ಅದು ಬಹಳ ವಿಶಿಷ್ಟವಾದಂಥ ತರಬೇತಿ. ಅದು ನಮ್ಮ ಸುದೈವದಿಂದ ನಮ್ಮ ಸೈನಿಕ ಶಾಲೆ ನಮ್ಮನ್ನು ಅದಕ್ಕೆ ತಯಾರು ಮಾಡೋದು, ಅದೇ ಪರೀಕ್ಷೆಗೆ. ನಾನು SSBಗೆ ಹೋದೆ. ನನ್ನ ಅದೃಷ್ಟಕ್ಕೆ ನಮ್ಮ 50 ಜನ ನಮ್ಮ ಬ್ಯಾಚ್ನಲ್ಲಿ ಬರೀ 3 ಜನ ಪಾಸ್ ಆದ್ವಿ. ಅದರಲ್ಲಿ ನಾನು ಒಬ್ಬನು. SSBಯಲ್ಲಿ ಕ್ಲಿಯರ್ ಆಯಿತು. ನನಗೆ ಭಾಳ ಸಂತೋಷ ಆಯಿತು ಅವತ್ತು. ನಾನು ಇಷ್ಟು ಜನರ ಮಧ್ಯದಲ್ಲಿ ಕಾಂಪಿಟೇಷನ್ ಗೆದ್ಕೊಂಡು ಬಂದಲ್ಲಪ್ಪ ಅಂಥೇಳಿ ಖುಷಿ ಆಯಿತು. SSB ಆದ ತಕ್ಷಣವೇ ನಿಮಗೆ ಮೆಡಿಕಲ್ ಎಕ್ಸಾಮಿನೇಷನ್ ಮಾಡ್ತಾರೆ. ಅದು ಮೆಡಿಕಲ್ ಎಕ್ಸಾಮಿನೇಷನ್ ಮಿಲಿಟರಿ ಹಾಸ್ಪಿಟ್ಲಲ್ಲಿ 3-4 ದಿವಸ ನಡೀತದೆ. ಟಾಪ್ ಟು ಬಾಟಮ್ ಥರೋ ಮೆಡಿಕಲ್ ಎಕ್ಸಾಮಿನೇಷನ್. ಯಾಕಂದರೆ ಮಿಲಿಟ್ರಿಯಲ್ಲಿ ಒಂದು ಇದಿದೆ, ನಮಗೆ ಆರೋಗ್ಯವಂತ ಯುವಕರು ಬೇಕು, ಭಾಳ ಬುದ್ಧಿವಂತರು ಬೇಡ. ಅವ್ರನ್ನ ನಾವು ತಯಾರಿ ಮಾಡ್ತೀವಿ, ಬಟ್ ಅವ್ರ ಬೇಸಿಕ್ ಹೆಲ್ತ್ ಚೆನ್ನಾಗಿರಬೇಕು. ನನ್ನ ದುರ್ದೈವಕ್ಕೆ ನಾನು ಮೆಡಿಕಲ್ನಲ್ಲಿ ಫೇಲ್ ಆದೆ. ಆ ಕಾಲದಲ್ಲಿ ಆ ಡಾಕ್ಟ್ರು ನನಗೆ ಒಂದು ಹಾರ್ಟ್ ಮರ್ಮರ್ ಇದೆ, ನಿಮಗೆ ಹಾರ್ಟ್ನಲ್ಲಿ ಡಿಫೆಕ್ಟ್ ಇದೆ, ನಿಮ್ಮ ಹಾರ್ಟ್ ಮರ್ಮರ್ ಆಗ್ತದೆ, ಸೊ ಯು ಆರ್ ನಾಟ್ ಫಿಟ್ ಫಾರ್ ದಿ ಆರ್ಮಿ, ಯು ಆರ್ ನಾಟ್ ಫಿಟ್ ಫಾರ್ ದ ಡಿಫೆನ್ಸ್ ಸರ್ವಿಸ್ ಅಂತ ತೀರ್ಮಾನ ಮಾಡಿದರು. ನಿಜವಾ ಅದು ಇತ್ತು, ಅದು ಇದೆ. ಆದರೆ ನಿಮ್ಗೆ ಅದರ ಮಜಾ ಹೇಳ್ತೀನಿ. ಒಂದು ನನಗೆ ಭಾಳ ಅವತ್ತಿನ ದಿವಸ ನನಗೇನಂದರೆ ಇಡೀ ಜೀವನವನ್ನೇ ನಾನು ಇದು ಮುಂದೆ ಜೀವನದ ಬಗ್ಗೆ ಇದನ್ನೇ ಆಸಕ್ತಿನೇ ಹೋಯಿತು. ಏನು ಮಾಡೋದಪ್ಪ ಹೀಗಾಯಿತು ಅಂಥೇಳಿ ನನಗೆ. ಆಮೇಲೆ ಯಾರು ಹೇಳಿದರು,
ಇಲ್ಲ ಅದಕ್ಕೊಂದು ಅಪೀಲ್ ಮಾಡ್ಬೋದು, ಬೇರೆ ಹಾಸ್ಪಿಟ್ಲಿಗೆ ಕಳಿಸ್ತಾರೆ ನಿಮ್ಮನ್ನ, ಅವರು ಚೆಕ್ ಮಾಡಿಸ್ತಾರೆ. ಯಾಕಂದರೆ ಅಪೀಲ್ಗೆ ಅವಕಾಶ ಇದೆ. ಯಾಕಂದರೆ ಈ ಡಾಕ್ಟರ್ಗಳ ತೀರ್ಮಾನ ತಪ್ಪಾಗಿರ್ಬೋದು. ಸೊ ನನಗೆ ಪುಣೆ ಮಿಲಿಟ್ರಿ ಹಾಸ್ಪಿಟ್ಲಿಗೆ ಕಳಿಸಿದರು. ಅಲ್ಲಿ ಹೋಗಿ ಅಲ್ಲಿದ್ದಂಥ ಡಾಕ್ಟರ್ಗಳು ನಿಮಗೆ ಹಾರ್ಟ್ ಮರ್ಮರ್ ಇದೆ, ಸೊ ನೀವು ಮೆಡಿಕಲಿ ನಾಟ್ ಕ್ವಾಲಿಫೈಡ್. ಮೆರಿಟ್ ಲಿಸ್ಟ್ನಲ್ಲಿ, ಆಲ್ ಇಂಡಿಯಾ ಮೆರಿಟ್ ಲಿಸ್ಟ್ನಲ್ಲಿ 40 ನಂಬರ್ ಬಂದಿತ್ತಂತ ಔಟ್ ಆಫ್ 250. ನಾನು ಇನ್ನೇನು ಮುಂದೆ ಗತಿ ಇಲ್ಲ ಅಂತ ಮತ್ತೆ ವಾಪಸ್ ಸ್ಕೂಲಿಗೆ ಬಂದೆ. ಸ್ಕೂಲಲ್ಲಿ ನಮ್ಮವ್ರು ಹೇಳಿದ್ರು, ಅನೇಕ ಜನ ನನ್ನ ಥರ ಫೇಲ್ ಆಗಿ ಬಂದಿದ್ದರು. ಅಂದರೆ ಇಂಟರ್ವ್ಯೂದಲ್ಲೇ ಸೆಲೆಕ್ಟ್ ಆಗದೆ ಬಂದಿದ್ದರು. ಎಷ್ಟೋ ಜನ ರಿಟರ್ನ್ ಎಕ್ಸಾಮಿನೇಷನ್ ಪಾಸ್ ಆಗಿರಲಿಲ್ಲ. ಇನ್ನೂ ಒಂದು ಪ್ರಯತ್ನ ಇತ್ತು. ಸೊ ನಾನು ಮತ್ತೆ ಇನ್ನೊಂದು ಸಾರಿ ಟ್ರೈ ಮಾಡೋಣ ಅಂಥೇಳಿ ಮತ್ತೆ ರಿಟರ್ನ್ ಎಕ್ಸಾಮಿನೇಷನ್ನು, ಮತ್ತೆ ಸರ್ವಿಸಸ್ ಸೆಲೆಕ್ಷನ್ ಬೋರ್ಡು, ಮತ್ತೆ ಸೆಲೆಕ್ಟ್ ಆದೆ. ಮತ್ತೆ ಮೆಡಿಕಲ್ನಲ್ಲಿ ಫೇಲ್. ಬಹುಶಃ ನನಗೆ ನನ್ನ ಜೀವನದಲ್ಲಿ ನಾನು ಅನುಭವಿಸಿದಂಥ ಒಂದು ದುಃಖ ಬೇರೆ ಯಾವ ಸಂದರ್ಭದಲ್ಲೂ ನಾನು ಅನುಭವಿಸಿಲ್ಲ. ಯಾಕಂದ್ರೆ ನನಗೆ ಏನಂದರೆ ಅದ್ರ ಬಿಟ್ಟು ದರ್ ಇಸ್ ನೋ ಅದರ್ ಗೋ ಅದರ್ ದ್ಯಾನ್ ಜಾಯ್ನಿಂಗ್ ದ ಡಿಫೆನ್ಸ್ ಅನ್ನೋದೊಂದು ತಲೆಯಲ್ಲಿತ್ತು. ಬೇರೆ ಆಲೋಚನೆಯೇ ಇರಲಿಲ್ಲ. ಅದೇ ನನ್ನ ಮುಂದಿನ ಜೀವನ ಅನ್ನೋದು ನನಗೆ. ಆಮೇಲೆ ಒಂದು ನನ್ನಲ್ಲೇ ಕಾನ್ಫಿಡೆನ್ಸ್, ನಾನು ಹೋಗ್ತೀನಿ, ಸೇರ್ಕೊಳ್ತೀನಿ ಅಂತಕ್ಕಂಥದ್ದು. ಐ ವಿಲ್ ಫೈಟ್ ಮೈ ವೇ ಥ್ರೂ ಅಂತ. ದಟ್ ಈಸ್ ದ ಫಸ್ಟ್ ಡಿಫೀಟ್ ಐ ಹ್ಯಾಡ್ ಇನ್ ಮೈ ಲೈಫ್. ಆ್ಯಂಡ್ ಅದು ನನ್ನಿಂದ ಆಗಿರಲಿಲ್ಲ, ಬಟ್ ಅದು ನನ್ನ ದೇಹದಲ್ಲಿರ್ತಕ್ಕಂಥ ಒಂದು ಹಾರ್ಟ್ ಮರ್ಮರ್ನಿಂದ ಆಗಿದ್ದು. ಸೊ ಐ ಸೆಡ್, ನಾನು ಜೀವನದ ಜೊತೆಯಲ್ಲಿ ಒಂದು ಒಡಂಬಡಿಕೆಯನ್ನು ಮಾಡ್ಕೋಬೇಕು. ಜೀವನ ಯಾವ ದಿಕ್ಕಿನಲ್ಲಿ ನಾನು ಕರ್ಕೊಂಡು ಹೋಗ್ತದೆ ಆ ದಿಕ್ಕಿನಲ್ಲಿ ಹೋಗೋದಿನ್ನು ಮುಂದೆ ಅಂತ. ಯಾವುದೇ ಇದೇ ರೀತಿ ಆಗಲೇಬೇಕು ಅಂತಕ್ಕಂಥದ್ದು ಇಟ್ಕೊಳ್ಳೋಂಗಿಲ್ಲ. ಪ್ರಯತ್ನ ಮಾಡೋದು, ಆದರೆ ಪರವಾಗಿಲ್ಲ. ಆಗದೇ ಇದ್ದರೆ ಅಕ್ಸೆಪ್ಟ್ ಡಿಫೀಟ್, ಗೋ ಹೆಡ್, ಡೋಂಟ್ ಕೀಪ್ ಕ್ವೈಟ್ ಅಂತ ಹೇಳಿ ನಾನು NDA ಸೇರ್ಕೊಳ್ಳೋಕ್ಕಾಗಲಾರ್ದೆ ವ್ಯಥೆ ಪಟ್ಕೊಂಡು, ಆಮೇಲೆ ಯಾರ್ಯಾರು ಸೇರ್ಕೊಳ್ಳೋಕ್ಕಾಗಲ್ಲ ಅವ್ರು ವಾಪಸ್ ತಮ್ಮ ಊರುಗಳಿಗೆ ಹೋಗ್ತಾರೆ. ನಾನು ಗೋಕಾಕಕ್ಕೆ ವಾಪಸ್ ಬಂದು ಮತ್ತೆ ಅದೇ ಮನೆಯಲ್ಲಿ ಇದ್ದುಕೊಂಡು ಡಿಗ್ರಿ ಕಾಲೇಜಿಗೆ ಸೇರಿಕೊಂಡೆ. ಸೊ ಇದೇನು ಕರ್ವ್ ಇತ್ತಲ್ಲ, ನನ್ನದು ಒಂದು ಪೀಕ್ ರೀಚ್ ಆಗಿದೆ ಸೈನಿಕ್ ಸ್ಕೂಲ್ನಲ್ಲಿ ಇದ್ದದ್ದು. ಮತ್ತೆ ಐ ಕೇಮ್ ಬ್ಯಾಕ್ ಟು ದ ಗ್ರೌಂಡ್ ಟು ಲಿವ್ ಇನ್ ದ ಸೇಮ್ ಹೌಸ್, ಟು ಗೋ ಟು ಎ ವೆರಿ ಸ್ಮಾಲ್ ಕಾಲೇಜ್. ಸಣ್ಣ ಊರಿನಲ್ಲಿ ಎಲ್ಲರೂ ಪೈಜಾಮ ಚಪ್ಪಲಿ ಹಾಕ್ಕೊಂಡು ಜನಗಳು ಓಡಾಡ್ತಾಯಿದ್ರು. ಸ್ಕೂಲ್ ಕಾಲೇಜ್ಗಳಿಲ್ಲ. ಹುಡುಗಿಯರೆಲ್ಲ ಸಲ್ವಾರ್ ಕಮ್ಮೀಜ್ ಅನ್ನೋದು ಕ್ವಶನ್ ಇರಲಿಲ್ಲ ಅಲ್ಲಿ ಆ ಕಾಲದಲ್ಲಿ. ಬರೀ ಏನದು ಲಂಗ ಅಂತಾರೆ ಏನೋ, ಹಾಂ, ಹಂಗೆ ಹಾಕ್ಕೊಂಡು ತಲೆ ಕೆಳಗೆ ಹಾಕ್ಕೊಂಡು ಹೋಗ್ತಕ್ಕಂಥ ಊರು. ಹಾಂ, ಕಾಲೇಜು. ಇಡೀ ಕಾಲೇಜಿನಲ್ಲಿ ಇಡೀ ಸ್ಟ್ರೆಂಗ್ತ್ ಅಂದರೆ 150ರಿಂದ 200 ಅತಿ ಹೆಚ್ಚು. ಅಂದರೆ ಅಂಥ ಕಾಲೇಜಿಗೆ ಮತ್ತೆ ಸೇರಿಕೊಂಡೆ. ಸೊ ಇದು ಬಹಳ ಒಂದು ಒಳ್ಳೆಯ ಅನುಭವ ಆಗಿತ್ತು ನನಗೆ. ಏನಂತಂದರೆ, ಎಷ್ಟೇ ಇದು ಸೋಲುಗಳು ಬಂದರೂ ಒಪ್ಕೊಳ್ಬಾರ್ದು. ಯಾವುದೇ ಪರಿಸ್ಥಿತಿ ಹದಗೆಟ್ಟರೂ ಸಹ ಅದಕ್ಕೆ ನಾವು ತಯಾರಾಗಿ ನಿಂತುಕೊಳ್ಬೇಕು. ಮತ್ತು ನಮ್ಮ ಪ್ರಯತ್ನವನ್ನು ಮುಂದುವರಿಸಬೇಕು ಅಂಥೇಳಿ ನಾನು ಗೋಕಾಕ್ ಕಾಲೇಜ್ನಲ್ಲಿ BSc ಪಾರ್ಟ್ 1ಗೆ ಸೇರಿಕೊಂಡೆ. ಯಾಕಂದರೆ ಸೈನ್ಸ್ ಮಾಡಿದರೆ ನೌಕರಿ ಸಿಗ್ತದೆ, ಜಾಬ್ ಸಿಗ್ತದೆ, ಬ್ಯಾಂಕ್ನಲ್ಲಿ ಕ್ಲರ್ಕ್ ಆಗ್ಬೋದು, ಮತ್ತೇನೋ ಆಗ್ಬೋದು ಅನ್ನೋದು ಆ ಕಾಲದಲ್ಲಿ ಪ್ಲ್ಯಾನಿಂಗ್. ಸೊ BSc ಪಾರ್ಟ್ 1 ಆಗ್ತಾ ಇದ್ದಂಗೆ ಆಮೇಲೆ ಅನಿಸ್ತು, ಇಂಜಿನಿಯರಿಂಗ್ ಯಾಕೆ ಮಾಡಬಾರ್ದು ಅಂತ. ಆ ಕಾಲದಲ್ಲಿ PUC ಆದಮೇಲೆ ಇಂಜಿನಿಯರಿಂಗ್ ಇರ್ತಿರಲಿಲ್ಲ, ಇಂಟರ್ಮೀಡಿಯೇಟ್ ಆದಮೇಲೆ ಇಂಜಿನಿಯರಿಂಗ್ ಇರ್ತಾಯಿತ್ತು, ಅಂದರೆ BSc ಪಾರ್ಟ್ 1. ಸೊ ಇಂಜಿನಿಯರಿಂಗ್ ಕಾಲೇಜಿಗೆ ಅಡ್ಮಿಷನ್ ಸಿಗೋದು ಭಾಳ ಸರಳವಾಗಿತ್ತು ಅವಾಗ. ಯಾಕಂದರೆ ಇಂಜಿನಿಯರ್ಗಳಿಗೆ ಜಾಬ್ ಸಿಗ್ತಿರಲಿಲ್ಲ, ಏನೂ ಜಾಬ್ ಸಿಗ್ತಿರಲಿಲ್ಲ. ನನ್ನ ಅಣ್ಣನೇ ಇಂಜಿನಿಯರ್ ಆಗಿದ್ದ, ಅವನು ಇನ್ನೂ ಜಾಬ್ನಲ್ಲಿ ಟೆಂಪ್ರರಿ ಜಾಬು ಹಾಗೆ ಮಾಡ್ಕೊಂಡಿದ್ದ, ನನಗಿಂತ 6 ವರ್ಷ ದೊಡ್ಡವನು. ಸೊ ನಾನು ಹುಬ್ಬಳ್ಳಿಯಲ್ಲಿ ಇರ್ತಕ್ಕಂಥ VB ಇಂಜಿನಿಯರಿಂಗ್ ಕಾಲೇಜ್ಗೆ ಹೋಗಿ ಅಡ್ಮಿಷನ್ ಮಾಡಿಸ್ತೇನೆ. ಮಾಡಿಸಿ ಆದ ನಂತರ ಎರಡನೇ ಯೋಚನೆ ಬರ್ತದೆ, ಇಲ್ಲಿ ಇಂಜಿನಿಯರ್ ಆಗಿ ಏನು ಮಾಡೋದು, ಮತ್ತು ಅನ್ಎಂಪ್ಲಾಯ್ಡ್ ಆಗ್ಬೋದಲ್ಲ. ವಾಪಸ್ ಬಂದು BSc ಕಂಟಿನ್ಯೂ ಮಾಡಿ ಆಮೇಲೆ ಯಾವುದಾದ್ರು ಒಂದು ಸಣ್ಣ ಪುಟ್ಟ ಜಾಬ್ನಲ್ಲಿ ನಾನು ಸೆಟ್ಲ್ ಆಗಬೇಕು, ಫ್ಯಾಮ್ಲಿ ನೋಡ್ಕೊಳ್ಬೇಕು. ಯಾಕಂದರೆ ಫ್ಯಾಮ್ಲಿಗೂ ನನ್ನ ಅವಶ್ಯಕತೆ ಇದೆ ಅಂತ ಇತ್ತು 100% ಇತ್ತು. ಯಾಕಂದರೆ ಆ ಕಾಲದಲ್ಲಿ ಒಂದು ಸಣ್ಣ ಸರ್ಕಾರಿ ನೌಕರಿ ಸಿಕ್ಕರೆ ಅದು ನಿಮ್ಮ ಊರಿಗೇನೆ ದೊಡ್ಡ ಫೇಮಸ್ ಮ್ಯಾನ್ ನೀವು. ಆ ಟೈಪ್ ಇತ್ತು. ಕ್ಲರ್ಕ್ ಆದರೆ, FD ಆದರೆ, ಬ್ಯಾಂಕ್ನಲ್ಲಿ ಕ್ಲರ್ಕ್ ಜಾಬ್ ಸಿಕ್ಕರೆ, LICಯಲ್ಲಿ ಜಾಬ್ ಸಿಕ್ಕರೆ ನೀವು ಆ ಊರಿನಲ್ಲಿ ನಿಮಗೆ ಒಂದು ಪ್ರತಿಷ್ಠೆ, ಒಂದು ಹುದ್ದೆ ಅದು. ಊರಿಗೆ ಸೆಲೆಬ್ರಿಟಿ ಅಂತ. ಹಾಂ, ಊರಿಗೇ ಅವನು ಹೆಸರ, ಅವ್ರ ಮಗ ಕ್ಲರ್ಕ್ ಆಗ್ಯಾನೆ ಅಂಥೇಳಿ ಊರಿನಲ್ಲೆಲ್ಲ ಸುದ್ದಿ ಹರಡ್ತಾಯಿತ್ತು. ಅಂಥ ಕಾಲದಲ್ಲಿ ನಾನು ಮತ್ತೆ ಬಂದು ಇಂಜಿನಿಯರಿಂಗ್ ಸೇರ್ಕೊಳ್ಳಾರ್ದೇ BSc 1, 2, 3 ಮಾಡಿದೆ. ಕಾಲೇಜ್ನಲ್ಲಿ ನನಗೆ ಒಳ್ಳೆ ಬ್ಯಾಕ್ಗ್ರೌಂಡ್ ಸೈನಿಕ್ ಸ್ಕೂಲ್ನಲ್ಲಿ ಸಿಕ್ಕಿದ್ರಿಂದ ಐ ವಾಸ್ ಅಡ್ಜೆಡ್ ಆಸ್ ದ ಬೆಸ್ಟ್ ಬಾಯ್ ಫಾರ್ ಆಲ್ ದ 3 years ಆಫ್ ದ ಕಾಲೇಜ್. ಆಮೇಲೆ ಡಿಸ್ಟಿಂಕ್ಷನ್ ಬಂತು ನನಗೆ BScಯಲ್ಲಿ 75% ಆ್ಯಂಡ್ ಅಬೋವ್ಗೆ ಡಿಸ್ಟಿಂಕ್ಷನ್ ಅಂತಾರೆ. ಆ ಕಾಲದಲ್ಲಿ ಡಿಸ್ಟಿಂಕ್ಷನ್ ಅಂದರೆ ಇಡೀ ಯೂನಿವರ್ಸಿಟಿಗೆ 10 ಜನ ಬರ್ತಿದ್ರು. ಎಲ್ಲ ಕಾಲೇಜುಗಳಲ್ಲಿ ಇಡೀ ಯೂನಿವರ್ಸಿಟಿ ಕೇವಲ 10 ಜನ ಡಿಸ್ಟಿಂಕ್ಷನ್ ಆಗ್ತಾರೆ. ಈಗಿನ ಕಾಲದಲ್ಲಿ 90, 95, 98 ಅದು ಕಾಮನ್, ಅದಿರಲಿಲ್ಲ. ಸೊ BSc ಆದ ನಂತರ ಜಾಬ್ಗೆ ಟ್ರೈ ಮಾಡಬೇಕು ಅಥವಾ ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡ್ಕೋಬೇಕು. ಪೋಸ್ಟ್ ಗ್ರ್ಯಾಜುಯೇಷನ್ ಆದರೆ ಏನಾಗ್ಬೋದು, ಲೆಕ್ಚರರ್ ಆಗಬೇಕು. ಲೆಕ್ಚರರ್ ಪೋಸ್ಟು ಸಿಗೋದು ಬಹಳ ಕಷ್ಟ ಇತ್ತು ಖಾಸಗಿ ಕಾಲೇಜುಗಳ ಆ ಕಾಲದಲ್ಲಿ. ಸೊ ಲೆಕ್ಚರ್ ಪೋಸ್ಟಿಗೆ ಮಾಡಬೇಕು ಅಂತಂದರೆ ನೀವು 1 ವರ್ಷ ನಿಮಗೆ ಸಂಬಳ ಕೊಡಲ್ಲ ಅಂತ ಅವ್ರು ಮೊದಲೇ ಡಿಕ್ಲರೇಷನ್ ಮಾಡ್ಕೊಳ್ತಾರೆ.
ನೀವು ಸೇರ್ಕೊಳ್ಳಿದ್ರೆ ಸೇರ್ಕೊಳ್ಳಿ, ನಿಮಗೆ 1 ವರ್ಷ 1.5 ವರ್ಷ ಸಂಬಳ ಕೊಡಲ್ಲ, ಆ ನಂತರ ನಿಮ್ಗೆ ಸಂಬಳವನ್ನು ಕೊಡ್ತೀವಿ. ಈ ಟೈಪ್ ಅಂತ ಅಡ್ಜಸ್ಟ್ಮೆಂಟ್ಗಳು ಕೂಡ ಆ ಕಾಲದಲ್ಲಿತ್ತು. ಅದು ಮತ್ತೊಂದು ಪ್ರಶ್ನೆ, ತಾವು ಮತ್ತು ಕ್ಯಾಪ್ಟನ್ ಗೋಪಿನಾಥ್ ಅವರು ಸಹಪಾಠಿಗಳು. ಹೌದು, ನಾನು ಸೈನಿಕ ಶಾಲೆ ಸೇರಿದ್ದು ಸೈನಿಕ ಶಾಲೆ ಪ್ರಾರಂಭ ಮಾಡಿದ 3ನೇ ವರ್ಷದಲ್ಲಿ 1963 ಸೈನಿಕ ಸ್ಕೂಲ್ ಪ್ರಾರಂಭವಾಯಿತು ಬಿಜಾಪುರದಲ್ಲಿ. 63 ಒಂದು ಬ್ಯಾಚ್ ಆಯಿತು, 64 ಒಂದು ಬ್ಯಾಚ್ ಆಯಿತು, 65 ಒಂದು ಬ್ಯಾಚ್ ಆಯಿತು. 65ನಲ್ಲಿ ಅಲ್ಲಿ 5th ಸ್ಟ್ಯಾಂಡರ್ಡ್ಗೂ ತಗೊಳ್ತಾ ಇದ್ರು, 6th ಸ್ಟ್ಯಾಂಡರ್ಡ್ಗೂ ತಗೊಳ್ತಾ ಇದ್ರು. ಎರಡಕ್ಕೂ ಅಡ್ಮಿಷನ್ ಕೊಡ್ತಾ ಇದ್ರು, ಯಾಕಂದ್ರೆ ಭರ್ತಿ ಮಾಡಬೇಕಾಗಿತ್ತು ಅವಾಗ. ಮೊದಲೇ ಬ್ಯಾಚ್ನಲ್ಲಿ ಸೈನಿಕ ಶಾಲೆಗೆ ಸೇರಿದವರು ಕೇವಲ 9 ಜನ ವಿದ್ಯಾರ್ಥಿಗಳು ಮಾತ್ರ ಇಡೀ ರಾಜ್ಯದಿಂದ ಮತ್ತು ಹೊರಗಡೆಯಿಂದ ಅಪಿಯರ್ ಆದವರಲ್ಲಿ. ಆ ಮೊದಲೇ ಬ್ಯಾಚ್ನಲ್ಲಿ ಇವತ್ತಿಗೂ ಸಹ ನಮ್ಮ ಸ್ನೇಹಿತರವರಲ್ಲ ನನಗಿಂತ ಹಿರಿಯರು, 2 ವರ್ಷ 3 ವರ್ಷ ಹಿರಿಯರು. ಅದರಲ್ಲಿ ಕ್ಯಾಪ್ಟನ್ ಗೋಪಿನಾಥ್ ಅವರು ಒಬ್ಬರು. ಎರಡೆಕ್ಕನ್ ಏನು ಫಾರ್ಮ್ ಮಾಡಿದ್ರಲ್ಲ, ಅವರು ನಮ್ಮ ಸೀನಿಯರ್ ಸ್ಕೂಲ್ನಲ್ಲಿ ಫಸ್ಟ್ ಬ್ಯಾಚ್ 9 ಜನ ಇದ್ದಂತಹ ಬ್ಯಾಚ್ ಅವ್ರದ್ದು. ಗೋಪಿನಾಥ್ ಆ ಬ್ಯಾಚ್ನಲ್ಲಿದ್ದರು. ಹೀಗಾಗಿ ಗೋಪಿನಾಥ್ ಅವರ ಸ್ಕೂಲ್ನಲ್ಲಿ ಒಡನಾಟ ಇರಲಿಲ್ಲ, ಶಾಲೆಯಲ್ಲಿ ನನಗೆ ಅಷ್ಟೊಂದು ಒಡನಾಟ ಇರಲಿಲ್ಲ ಅವ್ರ ಜೊತೆಯಲ್ಲಿ. ಯಾಕಂದ್ರೆ ಅವ್ರಿಗೆ ಬೇರೆ ಹೌಸ್ ಅಂತ ಇರ್ತದೆ, ನಿಮ್ಮ ವಿದ್ಯಾರ್ಥಿಗಳನ್ನ ಬೇರೆ ಹೌಸ್ಗಳಾಗಿ ವಿಂಗಡಿಸಿ ಅವ್ರವ್ರು ಅಲ್ಲೇ ಬೇರೆ ಬೇರೆ ಕಡೆನೇ ಇರೋದು. ಕ್ಲಾಸನ್ನು ನಂದೇ ಆಗದೆ ಇರೋದು, ನನಗಿಂತ ಸೀನಿಯರ್ ಕ್ಲಾಸ್ ಇದ್ರೆ ಅವ್ರ ಕ್ಲಾಸನ್ನೇ ಬೇರೆ ಇರ್ತಿತ್ತು. ಅಲ್ಲೊಮ್ಮೆ ಇಲ್ಲೊಮ್ಮೆ ಎಲ್ಲೋ ಗ್ರೌಂಡ್ನಲ್ಲಿ ಅಲ್ಲಿ ಇಲ್ಲಿ ನೋಡ್ತಾ ಇದ್ವಿ. ನೀವು ಸೀನಿಯರ್ಸ್ ಅಂತಂದರೆ ಅಲ್ಲಿ ಬಹಳ ಗೌರವ ಕೊಡಬೇಕು. ನೀವು ನಿಮ್ಗಿಂತ ಒಂದು ಬ್ಯಾಚ್ ಸೀನಿಯರ್ ಇದ್ದರೆ ನೀವು ಅವರಿಗೆ ಸರ್ ಅಂತ ಕರೀಲೇಬೇಕು. ಒಂದು ಬ್ಯಾಚ್ ಸೀನಿಯರ್ ಇದ್ದರೆ ಅದು ಎಷ್ಟರ ಮಟ್ಟಿಗೆ ನಮ್ಮಲ್ಲಿ ಅದನ್ನು ಅಳವಡಿಸ್ಕೊಂಡು ಬಿಟ್ಟಿದ್ದೀವಿ ಅಂತಂದರೆ, ಆಮೇಲೆ ನಂತರ ಪೊಲೀಸ್ ಸೇರಿದ ಮೇಲೂ ಅದೇ ಸಂಪ್ರದಾಯ ಮುಂದುವರಿತು. ನಮ್ಗಿಂತ ಒಂದು ದಿವಸ ನಮ್ಗಿಂತ ಸೀನಿಯರ್ ಇದ್ದವ್ ನಾವು ನೋಡಿದರೆ ನಾವು ಅವರಿಗೆ ಸರ್ ಅಂತ ಹೇಳಿ ಕರಿಬೇಕು. ಹಾಂ, ನೋ ಕ್ವಶನ್. ನೀವು ಅವ್ರನ್ನ ಇಷ್ಟಪಡ್ತಿರೋ ಬಿಡ್ತಿರೋ ಅದು ಬೇರೆ ಮಾತು, ಆದರೆ ಅವ್ರಿಗೆ ನೀವು ಸರ್ ಅಂತ ಕರೀಲೇಬೇಕು. ಸೊ ಆ ಒಂದು ಶಿಸ್ತನ್ನು ಆ ಸೈನಿಕ ಶಾಲೆಯಿಂದ ನಮ್ಮಲ್ಲಿ ಅದನ್ನು ತೋಡಿಕೊಂಡು ಬಂದರು. ಆದ ಕಾರಣ ನಾವು ಇವತ್ತಿನ ದಿವಸ ಕೂಡ ಯಾರೇ ನಮಗಿಂತ ಸ್ವಲ್ಪ ಸೀನಿಯರ್ ಇದ್ದವರಿದ್ದರೂ ಸಹಿತ ಅವ್ರ ಬಗ್ಗೆ ಅಭಿಪ್ರಾಯ ನಮ್ಗೆ ಏನೇ ಇರ್ಬೋದು ಒಳಗಡೆಗೆ, ಆದರೆ ಹೊರಗಡೆ ಮಾತ್ರ ಸರ್ ಅಂತ ಕರೆಯೋದು ಅವ್ರಿಗೆ ನಾವು. ಇವತ್ತಿಗೂ ನಮಗೆ ಕ್ಯಾಪ್ಟನ್ ಗೋಪಿನಾಥ್ ಬಗ್ಗೆ ಅಪಾರವಾದಂಥ ಗೌರವ ಇದೆ. ಶ್ರೇಷ್ಠ ಒಬ್ಬ ವ್ಯಕ್ತಿ. ಅವರಿಗೆ ನಾವು ಪ್ರತಿ ಸಾರಿ ಫೋನ್ ಮಾಡಿದಾಗ ಸರ್ ಅಂತಲೇ ಕರೆಯೋದು, ಅಥವಾ ಮೆಸೇಜ್ ಕಳಿಸಿದ್ರು ಸರ್ ಅಂತಲೇ ಕಳಿಸ್ತೀವಿ. ಹಾಂ, ಸಿಸ್ಟಮ್ ಅದು ಸಂಪೂರ್ಣವಾಗಿ ನಿಮ್ಮಲ್ಲಿ ನಿಮ್ಮ ರಕ್ತದಲ್ಲಿ ಕರಗತವಾಗಿ ಬಿಡ್ತದೆ ಆ ಶಿಸ್ತು. ಸೊ ನಾನು ಧಾರವಾಡಕ್ಕೆ ಹೋಗಿ MSc ಸೇರಿಕೊಂಡೆ ಫಿಸಿಕ್ಸ್ನಲ್ಲಿ. MSc 2 ವರ್ಷದ ಕೋರ್ಸು. MScಗೆ ಬಂದು ಅಡ್ಮಿಷನ್ ತೊಗೊಂಡೆ. ದಟ್ ವಾಸ್ ಇನ್ 1975. MScಯಲ್ಲಿ ಇದ್ದಾಗ ಊರಿಗೆ ಬರೋದು ಹೋಗೋದು ಮಾಡ್ತಾ ಇದ್ದೆ, ಯಾಕಂದ್ರೆ ಅಲ್ಲಿಂದ ನಮಗೊಂದು 120-130 ಕಿಲೋಮೀಟರ್ ದೂರ ಅಷ್ಟೇ. ಸೊ ತಿಂಗಳಿಗೆ 1 ಸಾರಿ ಅಥವಾ 2 ತಿಂಗಳಿಗೆ 1 ಸಾರಿ ಬರೋದು ಹೋಗೋದು, ಅಲ್ಲೇ ಯೂನಿವರ್ಸಿಟಿ ಹಾಸ್ಟೆಲ್ನಲ್ಲೇ ಇರೋದು, ಓದ್ತಾ ಇದ್ದೆ. ಒಂದು ಸಾರಿ ನಾನು ಗೋಕಾಕಕ್ಕೆ ವಾಪಸ್ ಬಂದಾಗ ನನ್ನ ಒಬ್ಬ ಹಳೆ ಸ್ನೇಹಿತರು ಸಿಕ್ಕರು. ಅವ್ರ ಹೆಸರು PV ದೇಸಾಯಿ ಅಂತ, ಪಾಂಡುರಂಗ್ ದೇಸಾಯಿ ಅಂಥೇಳಿ. ಅವರು ಗ್ರ್ಯಾಜುಯೇಟ್ ಆದಮೇಲೆ ನಮ್ಮ ಕಾಲೇಜ್ನಲ್ಲೇ ಡೆಮಾನ್ಸ್ಟ್ರೇಟರ್ ಅಂತ ಒಂದು ಪೋಸ್ಟ್ ಇರ್ತಾಯಿತ್ತು. ಕೆಮಿಸ್ಟ್ರಿ ಡೆಮಾನ್ಸ್ಟ್ರೇಟರ್ ಆಗಿದ್ರು ಅವರು. ಡೆಮಾನ್ಸ್ಟ್ರೇಟರ್ ಅಂದರೆ ಲೆಕ್ಚರರ್ಗಿಂತ ಒಂದು ಹೆಜ್ಜೆ ಕಡಿಮೆ. ನಿಮ್ಮ ಪ್ರಾಕ್ಟಿಕಲ್ ಮಾಡೋ ಸಲುವಾಗಿ ಲ್ಯಾಬೊರೇಟರಿಯಲ್ಲಿ ಡೆಮಾನ್ಸ್ಟ್ರೇಟರ್ ಅಂತ ಇದ್ದರು. ಮಾಡಿ ತೋರಿಸ್ತಾರೆ ನಿಮಗೆ. ಸೊ ಅವ್ರ ಜೊತೆ ನಾನು ಮಾತಾಡ್ತಾ ಇರಬೇಕಾದ್ರೆ ಅವರು ನನಗೆ ಹೇಳಿದರು, ನೋಡಪ್ಪ ಅವರು ಅರ್ಜಿ ಹಾಕ್ತಾಯಿದ್ರು ಗೌರ್ಮೆಂಟ್ ಜಾಬ್ ಬೇಕು ಅಂತ. ಯಾಕಂದರೆ ಇದು ಪ್ರೈವೇಟ್ ಕಾಲೇಜು, ನಿಮಗೆ ಸಂಬಳ ಕೊಡ್ತಾರೋ ಇಲ್ಲೋ, ಅರ್ಧ ಸಂಬಳ ಕೊಡ್ತಾರೋ, ಎಷ್ಟು ಸಂಬಳ ಕೊಡ್ತಾರೋ ಗೊತ್ತಾಗಲ್ಲ. ಅಲ್ಲಿ ಅವ್ರ ಹತ್ರ ಎಷ್ಟು ಹಣಕಾಸಿನ ವ್ಯವಸ್ಥೆ ಇದೆ ಅದರ ತಕ್ಕಂತೆ ಸಂಬಳಗಳನ್ನ ಕೊಡೋದು. ಯಾವುದೇ ರೀತಿ ಮಕ್ಕಳು ಫೀಸ್ ಕಟ್ತಾರೆ ಆ ಪ್ರಕಾರ. ಯಾಕಂದ್ರೆ ನಮ್ಮ ಕಾಲೇಜ್ ಫೀಸ್ ಎಲ್ಲ ಅವಾಗ 100 ರೂಪಾಯಿ ಅಷ್ಟೇ, ಒಂದು ವರ್ಷಕ್ಕೆ 100 ರೂಪಾಯಿ ಕಾಲೇಜ್ಗೆ. ಅದು ಅಲ್ಲ ದೊಡ್ಡ ಅಮೌಂಟ್ ಅನ್ನೋದಕ್ಕಿಂತ ಹೆಚ್ಚು. ನಾನು 60-70 ರೂಪಾಯಿ 80 ರೂಪಾಯಿ ಅಷ್ಟೇ. ಈಗ ನಿಮಗೆ ಒಂದು ಕಿಂಡರ್ ಗಾರ್ಟನ್ಗೆ ಅಡ್ಮಿಷನ್ಗೆ 1 ಲಕ್ಷ ಕೇಳ್ತಾರೆ ಈಗಿನ ಕಾಲ. ಅದು 10,000 15,000 20,000 ಕೇಳ್ತಾರೆ. ಅಲ್ಲ, ನಾನು ಹೇಳೋದು ಸಣ್ಣ ಊರಿನಲ್ಲಿ. ನಾನು ಬೆಂಗಳೂರು ಬಿಟ್ಬಿಡಿ, ನೀವು ಬೆಂಗಳೂರು ನೋ ಕ್ವಶನ್ ಎಟ್ ಆಲ್. ಸೊ ಅವರು ಹೇಳ್ತಾ ಇರ್ಬೇಕಾದ್ರೆ, ಇಲ್ಲ ನೋಡಿ ಒಂದು ಅಡ್ವರ್ಟೈಸ್ಮೆಂಟ್ ತೋರಿಸಿದ್ರು ನನಗೆ. ಸಂಯುಕ್ತ ಕರ್ನಾಟಕ ಒಂದು ಬಹಳ ಪಾಪ್ಯುಲರ್ ಪೇಪರ್ ನಮ್ಮ ಕಡೆಗೆ, ಬೇರೆ ಯಾವ ನ್ಯೂಸ್ ಪೇಪರ್ಸೇ ಇರಲಿಲ್ಲ ಅವಾಗ. ಸಂಯುಕ್ತ ಕರ್ನಾಟಕ ಅಂತ ಬಹಳ ಪಾಪ್ಯುಲರ್ ನ್ಯೂಸ್ ಪೇಪರ್ನಲ್ಲಿ ಒಂದು ಅಡ್ವರ್ಟೈಸ್ಮೆಂಟ್ ಬಂದಿತ್ತು. ಅವ್ರು ಹೇಳಿದ್ರು, ನೋಡು ನೀನು ಗ್ರ್ಯಾಜುಯೇಟ್ ಆಗಿದೆಯಾ, ಡಿಸ್ಟಿಂಕ್ಷನ್ ಬಂದಿದೆ, PNT ಡಿಪಾರ್ಟ್ಮೆಂಟದ ಅಡ್ವರ್ಟೈಸ್ಮೆಂಟ್ ಇದು. ಅಲ್ಲಿ ಇಂಜಿನಿಯರಿಂಗ್ ಸೂಪರ್ವೈಸರ್ ಅಂತ ಒಂದು ಪೋಸ್ಟ್ ಇದೆ, ಆ ಪೋಸ್ಟ್ಗೆ ನೀನು ಅರ್ಜಿ ಹಾಕಿಬಿಡು ಅಂತ. ಯಾಕಂದರೆ ಸೆಲೆಕ್ಷನ್ ಓನ್ಲಿ ಆನ್ ಮೆರಿಟ್, ನೋ ಅದರ್ ವೇ, ನಥಿಂಗ್. ಮೆರಿಟ್ ಅಂದರೂ ಹೇಗೆ ಅಂತಂದರೆ ಇಂಟರ್ವ್ಯೂ ಇಲ್ಲ ಅಲ್ಲಿ, ಆ ಪೋಸ್ಟ್ಗೆ ಇಂಟರ್ವ್ಯೂ ಇಲ್ಲ. ನೀವು ಅರ್ಜಿ ಹಾಕಬೇಕು, ಅವ್ರು ಎಲ್ಲರೂ ಮಾರ್ಕ್ಸ್ ಕಾರ್ಡ್ಗಳನ್ನ ತರಿಸ್ಕೊಳ್ತಾರೆ. ಮಾರ್ಕ್ಸ್ಗಳನ್ನ ಮೆರಿಟ್ ಪ್ರಕಾರ ಅರೇಂಜ್ಮೆಂಟ್ ಮಾಡ್ತಾ ಬರ್ತಾರೆ. ಎಷ್ಟು ಹುದ್ದೆಗಳಿದೆ ನೋಡ್ತಾರೆ, ಅಲ್ಲೊಂದು ಕಟ್ ಆಫ್ ಮಾಡಿಬಿಡ್ತಾರೆ. ಅಷ್ಟೇ ಮುಗಿದೋಯ್ತು. ಏನಿಲ್ಲ, ನಥಿಂಗ್.
ಅದನ್ನು ಮೆರಿಟ್ ಪ್ರಕಾರ ಪೂರ್ತಿ. ಸೊ ನಾವು ಏನು ಮಾಡಿದೆ ಅಂದರೆ ವಾಪಸ್ಸು ಧಾರವಾಡಕ್ಕೆ ಹೋದೆ. ಧಾರವಾಡಕ್ಕೆ ಹೋದಾಗ ನಾನು ಕ್ಲಾಸ್ ರೂಮಲ್ಲಿ ನಿಂತ್ಕೊಂಡು ಆವಾಗಲೇ ನಾನು ಸ್ವಲ್ಪ ಜೋಶ್ ಇರ್ತಾಯಿತ್ತು. ಮಿಲಿಟ್ರಿ ಟ್ರೈನಿಂಗ್ ಇತ್ತು. ಒಂದು ಸ್ವಲ್ಪ ಏನೋ ನಾನು ಲೆಕ್ಚರರ್ ಬರೋಕ್ಕಿಂತ ಮುಂಚೆ ನಮ್ಮ ಏನು ನ್ಯೂಕ್ಲಿಯರ್ ಫಿಸಿಕ್ಸ್ ಲೆಕ್ಚರರ್ ಬರೋಕ್ಕಿಂತ ಮುಂಚೆ ಅವ್ರು ಇನ್ನೂ ಒಂದು 10-15 ನಿಮಿಷ ಇತ್ತು. ಸ್ಟೇಜ್ ಮೇಲೆ ಹೋಗಿ ನಿಂತ್ಕೊಂಡೆ. ನಾನು ಹೇಳಿದೆ, ನೋಡಪ್ಪ, MSc ಮಾಡಿದರೆ ನೀವು ಲೆಕ್ಚರರ್ ಆಗ್ಬೋದು, ಅತಿ ಹೆಚ್ಚಂದ್ರೆ ಲೆಕ್ಚರರ್ ಆಗ್ಬೋದು. ಆ ಲೆಕ್ಚರರ್ ಆಗೋದಕ್ಕೂ ನಿಮಗೆ ಸಾಕಷ್ಟು ವಸೀಲಿ ಬೇಕು, ಇನ್ಫ್ಲೂಯೆನ್ಸ್ ಬೇಕು, ಜಾತಿ ಬೇಕು. ಯಾಕಂದರೆ ಜಾತಿ ಆಧಾರಿತವಾದಂಥ ಇನ್ಸ್ಟಿಟ್ಯೂಷನ್ಗಳಿತ್ತು ಅವಾಗೆಲ್ಲ. ಈಗ ಲಿಂಗಾಯತರನ್ನೇ ಸ್ಥಾಪನೆ ಮಾಡಿದಂಥದ್ದು, ಗೌಡರೇ ಸ್ಥಾಪನೆ ಮಾಡಿದಂಥವ್ರು, ಹಾಗೆ. ಸೊ ಅಲ್ಲಿ ನ್ಯಾಚುರಲ್ ಆಗಿ ಪ್ರಥಮ ಪ್ರಾಧಾನ್ಯತೆ ಅವರು ಕಮ್ಯುನಿಟಿ ಕೊಡ್ತಾರೆ. ಮತ್ತು ಇರ್ತಕ್ಕಂಥ ಪೋಸ್ಟ್ಗಳು ಲಿಮಿಟೆಡ್ಡು. ಅಲ್ಲಿ ಹೇಗಂದ್ರೆ ನಿಮ್ಮ ಲೆಕ್ಚರ್ ಅಂತ ಸೆಲೆಕ್ಷನ್ ಮಾಡಿದರೂ ಸಹಿತ ಒಂದು ಕಂಡೀಷನ್ ಹಾಕ್ತಾರೆ, 2 ವರ್ಷ ನಾವು ಸಂಬಳ ಕೊಡಲ್ಲ, ನೀನು ದುಡಿಬೇಕು, 2 ವರ್ಷ ಆದ ನಂತರ ನಿಮ್ಮ ಸಂಬಳ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ಅಂತ. ಎಷ್ಟೋ ಜನ ಅದೇ ಥರ ಸೇರ್ಕೊಂಡ್ಬಿಟ್ರು. ಯಾಕಂದ್ರೆ ಅದೊಂದು ಪ್ರೆಸ್ಟಿಜಿಯಸ್. ಒಂದು ಕಾಲೇಜ್ನಲ್ಲಿ ಲೆಕ್ಚರ್ ಇದ್ದಾನಂತಂದರೆ ಅವನಿಗೊಂದು ಸ್ಟ್ಯಾಂಡರ್ಡ್ ಇರ್ತಾಯಿತ್ತು. ಸೊ ಸೇರ್ಕೊಂಡು ನಾನು ಹೋಗಿ ಅಡ್ವರ್ಟೈಸ್ಮೆಂಟ್ ತೋರಿಸಿದೆ, ನೋಡಪ್ಪ, ಈ ಯಾರ್ಯಾರಿಗೆ ಇದಕ್ಕೆ ಅಪ್ಲೈ ಮಾಡಬೇಕು ನೀವು ಅಪ್ಲೈ ಮಾಡಿ, ಮೆರಿಟ್ ಇದ್ದರೆ ಸೆಲೆಕ್ಟ್ ಆಗ್ತೀರಿ, ಯಾರಿಗೆ ವಶೀಲಿ ಬಾಜಿ ಅವಶ್ಯಕತೆ ಇಲ್ಲ, ಭ್ರಷ್ಟಾಚಾರ ಇದರಲ್ಲಿ ಇಲ್ಲ, ಸ್ಟ್ರೇಟ್ ಫಾರ್ವರ್ಡ್ ಸೆಲೆಕ್ಷನ್ ಅಂತ ಅನೌನ್ಸ್ ಮಾಡಿದೆ. ಅದನ್ನು ಎಲ್ಲರಿಗೂ ಒಂದು ರೌಂಡ್ ಸರ್ಕ್ಯುಲೇಟ್ ಮಾಡಿದೆ. ಅಷ್ಟರಲ್ಲಿ ಲೆಕ್ಚರ್ ಒಳಗೆ ಬಂದುಬಿಟ್ರು. ರಾವ್ ಅಂತ ಇದ್ರು ಅವರು. ಆ ಕಾಲದಲ್ಲಿ ಡಿಲಿಟ್ ಎಲ್ಲ ಮಾಡಿದ್ರು. ಅವರು ಬಹಳ ಹೈ ಎಜುಕೇಷನ್. ಅವ್ರಿಗಿದು ನಾನು ಬಂದು ಸ್ಟೇಜ್ ಮೇಲೆ ನಿಂತ್ಕೊಂಡು ಎಲ್ಲರಿಗೂ ಹೇಳಿದ್ದು ಗೊತ್ತಾಯಿತು. ಕ್ಲಾಸ್ ಮುಗಿದ ಮೇಲೆ ಚೇಂಬರಿಗೆ ಕಳಿಸಿದ್ರು. ವಾಟ್ ಆರ್ ಯು ಟ್ರೈಂಗ್ ಟು ಡೂ? ಯು ಆರ್ ಟ್ರೈಂಗ್ ಟು ಟೇಕ್ ಅವೇ ಆಲ್ ದೀಸ್ ಸ್ಟೂಡೆಂಟ್ಸ್ ಹು ಕಮ್ ಟು ಸ್ಟಡಿ ಹೈಯರ್ ಎಜುಕೇಷನ್. ದಿಸ್ ಇಸ್ ನಾಟ್ ಕರೆಕ್ಟ್ ಅಂತೆಲ್ಲ ಹೇಳಿದ್ರು. ನಾನು ಅವರಿಗೆ ಸಾರಿ ಸರ್, ಇದು ತಪ್ಪಾಯಿತು, ಬಟ್ ಆ ಸಂದರ್ಭದಲ್ಲಿ ಮನಸ್ಸಿನಲ್ಲಿ ಬಂತು, ಅದಕ್ಕೆ ಹೋಗಿ ಹೇಳಿಬಿಟ್ಟೆ, ಕೈಂಡ್ಲಿ ಎಕ್ಸ್ಕ್ಯೂಸ್ ಮಿ ಅಂತ ಹೇಳಿದವರು. ಅಲ್ಲಿಗೆ ಅಧ್ಯಾಯ ಮುಗಿತು. ಆ ಕ್ಲಾಸಿನಲ್ಲಿ ಸುಮಾರು 17-18 ಜನ, ಇರೋದೇ 35 ಜನರದ್ದು ಒಂದು ಕ್ಲಾಸ್ ಇತ್ತು. 18 ಜನ ಅಪ್ಲಿಕೇಶನ್ ಹಾಕಿ 13 ಜನ ಸೆಲೆಕ್ಷನ್ ಆಗಿಬಿಟ್ರು. MSc ಸ್ಟೂಡೆಂಟ್ಸು ಟೆಲಿಫೋನ್ ಡಿಪಾರ್ಟ್ಮೆಂಟ್ಗೆ, ಆ ಪೋಸ್ಟ್ಗೆ, ಇಂಜಿನಿಯರಿಂಗ್ ಸೂಪರ್ವೈಸರ್ ಪೋಸ್ಟ್ಗೆ ಸೆಲೆಕ್ಷನ್ ಆಗಿಬಿಡ್ತು. ಸೆಲೆಕ್ಷನ್ ಅಂದರೆ ಹೇಗೆ ಅಂತಂದರೆ, ನೀವು ಬೆಂಗಳೂರಿಗೆ ಬರಬೇಕು. ಬೆಂಗಳೂರಿನಲ್ಲಿ ತರಬೇತಿ ಕೇಂದ್ರ ಇದೆ, ನೃಪ್ತಂಗ ರೋಡ್ನಲ್ಲಿ ರೀಜ್ನಲ್ ಟೆಲಿಕಮ್ಯುನಿಕೇಷನ್ ಟ್ರೈನಿಂಗ್ ಸೆಂಟರ್ ಅಂತ ಇತ್ತು. ಒಂದು ಬಾಡಿಗೆ ಬಿಲ್ಡಿಂಗ್ನಲ್ಲಿ ಅವ್ರು ನಡೆಸ್ತಾ ಇದ್ರು, ಮೆಕಾನ್ ಬಿಲ್ಡಿಂಗ್, RBI ಅಪೋಸಿಟ್. ಇಲ್ಲಿ ಬಂದು ಹಾಸ್ಟೆಲ್ನಲ್ಲಿ ಇದ್ದುಕೊಂಡು 1 ವರ್ಷ ನಾವೆಲ್ಲರೂ ಸೇರಿ ಇಡೀ ರಾಷ್ಟ್ರದಿಂದ ಬೇರೆ ಬೇರೆ ಕಡೆಯಿಂದನೂ ಕೂಡ ಜನ ಬರ್ತಾಯಿದ್ರು ಈ ಟ್ರೈನಿಂಗ್ ಸೆಂಟರ್ಗೆ. ಅಂದರೆ ಪಂಜಾಬ್ನಿಂದ, ಬಂಗಾಲ್ನಿಂದ, ತಮಿಳ್ನಾಡಿನಿಂದ ಈ ಟ್ರೈನಿಂಗ್ ಸೆಂಟರ್ಗೆ. ಸೊ ನಾವು ಇಂಜಿನಿಯರಿಂಗ್ ಸೂಪರ್ವೈಸರ್ ಹುದ್ದೆಗೆ ನೇಮಕಾತಿಯಾಗಿ ಟ್ರೈನಿಂಗ್ ಪ್ರಾರಂಭವಾಯಿತು. ತಿಂಗಳಿಗೆ 135 ರೂಪಾಯಿ ಸ್ಟೈಪಂಡ್. 1975 ಬೆಂಗಳೂರಿನಲ್ಲಿ 135 ರೂಪಾಯಿ ಸ್ಟೈಪಂಡ್ನಿಂದ ಜೀವನ ಪ್ರಾರಂಭ ಆಯಿತು. 48 ವರ್ಷ ಆಯಿತು. ಆದರೆ ಆಗಿನ ಪರಿಸ್ಥಿತಿನೇ ಬೇರೆ. ನಮ್ಮ ಕೈಗೆ ನಾವೇ ಸ್ವಂತ ದುಡಿದು ಸಂಪಾದನೆ ಮಾಡಿ ದುಡ್ಡದು ಅಲ್ಲ, ಆ ಒಂದು ಹೆಮ್ಮೆ ನಮಗಿರ್ತಾ ಇತ್ತು. ತಂದೆ ತಾಯಿ ಮೇಲೆ ಡಿಪೆಂಡ್ ಆಗಲಾರ್ದೆ ನಮ್ಮ ಕಾಲ ಮೇಲೆ ನಾವೇ ನಿಂತ್ಕೊಳ್ತಕ್ಕಂಥ ಶಕ್ತಿ ಬಂದಿದ್ದು ನನಗೆ 1975ದಲ್ಲಿ. ಸೊ ಇಮಿಡಿಯೇಟ್ಲಿ ನಾವು ಇಲ್ಲಿ ಬಂದ್ವಿ, ಸೇರ್ಕೊಂಡ್ವಿ. ನಮ್ಮನ್ನೆಲ್ಲ ಹಾಸ್ಟೆಲ್ನಲ್ಲಿಟ್ಟು ಟ್ರೈನಿಂಗ್ ಸೆಂಟರ್ ಕರ್ಕೊಂಡು ಹೋಗ್ತಾ ಇದ್ರು. ವಾಪಸ್ಸು ರೂಮಿಗೆ ಹೋಗ್ತಾ ಇದ್ವಿ. 135 ರೂಪಾಯಿದಲ್ಲಿ ನಾವು ತಿಂಗಳಿಗೆ ಇನ್ನೂ 20-25 ರೂಪಾಯಿ ಉಳಿಸ್ಬೋದಾಗಿತ್ತು. 60 ರೂಪಾಯಿ ಮೆಸ್ ಬಿಲ್ಲು, 14 ರೂಪಾಯಿ ರೂಮ್ ರೆಂಟು, ನಮ್ಮ ಸ್ವಂತ ಕೈಗೊಂದು 20-25 ರೂಪಾಯಿ ಸಿನಿಮಾ ನೋಡೋದಕ್ಕೆ, ಮಜಾ ಮಾಡೋದಕ್ಕೆ 25 ರೂಪಾಯಿ. ಆವಾಗ ಅಂದರೂ 25 ರೂಪಾಯಿ ಉಳಿತಾಯಿತ್ತು. ಅದೇ ದೊಡ್ಡ ನಮಗೆ ಸ್ವಂತ ಬ್ಯಾಂಕ್ ಅಕೌಂಟ್ ಓಪನ್ ಮಾಡ್ಕೊಂಡಿದ್ದು ಆವಾಗ. ಸೊ ಆ ಕಾಲನೇ ಬೇರೆ ಇತ್ತು. ಬೆಂಗಳೂರು ಸಿಟಿಯಲ್ಲಿ ಇದ್ದುಕೊಂಡು ಭಾರಿ ಸಂತೋಷದಿಂದ ಇರ್ತಾ ಇದ್ವಿ ನಾವು. ತಂದೆಯವ್ರಿಗೆ ಒಂದು 200 ರೂಪಾಯಿ, 250-300 ರೂಪಾಯಿ ಅಷ್ಟೇ. ಈ 135 ರೂಪಾಯಿದಲ್ಲಿ ಅತ್ಯಂತ ಖುಷಿಯಿಂದ ಜೀವನವನ್ನು ಮಾಡ್ತಾ ಇದ್ವಿ. ಟೇಬಲ್ ಟೆನ್ನಿಸ್ ಆಡೋದು, ಟ್ರೈನಿಂಗ್ ಸೆಂಟರ್ನಲ್ಲಿ ಪ್ರತಿ ವಾರಕ್ಕೆ ಒಂದು ಸಿನಿಮಾ ನೋಡೋದು ಹೋಗಿ. ಎಲ್ಲಿ ಲೀಡೋ ಥಿಯೇಟರ್ ಅಂತ ಇರ್ತಾ ಇತ್ತು, ರೆಕ್ಸ್ ಥಿಯೇಟರ್ ಅಂತ ಇರ್ತಾ ಇತ್ತು. ಅಲ್ಲಿ ಹಾಲಿವುಡ್ ಸಿನಿಮಾಗಳು ಬರ್ತಾ ಇತ್ತು. ಇಲ್ಲಿಗೆ ಬಸ್ ಹತ್ತಿಕೊಂಡು ನಾವು ಮೆಜೆಸ್ಟಿಕ್ಕಿಗೆ ಬಂದರೆ ಸಂತೋಷ್ ಅಂತ, ತ್ರಿವೇಣಿ, ಇವೆಲ್ಲ ಅಲ್ಲೆಲ್ಲ ಒಳ್ಳೊಳ್ಳೆ ಹಿಂದಿ ಸಿನಿಮಾಗಳು, ಕನ್ನಡ ಸಿನಿಮಾಗಳು ಬರೋದು. ಪ್ರತಿ ವಾರ ಕಂಪಲ್ಸರಿ ಒಂದು ಸಿನಿಮಾ ನೋಡೋದು ನಾವು ನಮ್ಮ ಸ್ನೇಹಿತರೆಲ್ಲ ಸೇರ್ಕೊಂಡು. ಮತ್ತು ಬಹುಶಃ ಅತ್ಯಂತ ಖುಷಿಯಿಂದ ಜೀವನ ಆಗಿದ್ದ ಅವಾಗ. ಇದೇ ಕ್ರಿಕೆಟ್ ಸ್ಟೇಡಿಯಂನಲ್ಲಿ ನಾನು 2 ರೂಪಾಯಿ ಕೊಟ್ಟು ಟಿಕೆಟ್ ತಗೊಂಡು ಕಂಬೈನ್ಡ್ ಯೂನಿವರ್ಸಿಟಿ ಕ್ಯಾಪ್ಟನ್ ದಿಲೀಪ್ ವೆಂಗ್ ಸರ್ಕಾರ್ ಮತ್ತು ಶ್ರೀಲಂಕಾ, ಅವಾಗಿನ್ನೂ ಶ್ರೀಲಂಕಾ ಟೀಮ್ ರಿಕಗ್ನೈಸ್ ಆಗಿರಲಿಲ್ಲ ICCಯಲ್ಲಿ, ಆ ಟೀಮ್ ಬಂದಿತ್ತು. 2 ರೂಪಾಯಿ ಕೊಟ್ಟು ಟಿಕೆಟ್ ತೊಗೊಂಡು ಹೋಗಿ ಕ್ರಿಕೆಟ್ ಮ್ಯಾಚ್ ನೋಡಿದ ಅನುಭವ ಕೂಡ ನನಗಿದೆ.
ಅಂದರೆ ಜೀವನ ಅದೊಂದು ಬೇರೆ ನಮಗೊಂದು ಥರದ ಹೊಸ ಎಕ್ಸೈಟ್ಮೆಂಟ್. ಮುಂದೆ ಲೈಫ್ ಬಹಳಷ್ಟು ಚೇಂಜ್ ಆಗ್ತಾ ಬಂತು, ಅದು ಬೇರೆ ಮಾತು. ಆದರೆ ಈ ಪ್ರಾರಂಭದ ದಿನಗಳು ಏನಿತ್ತಲ್ಲ ಅದು. ಸೊ ಆ ಟ್ರೈನಿಂಗ್ ಆದ ನಂತರ ಆ ಟ್ರೈನಿಂಗಲ್ಲೂ ಕೂಡ ನಾನು ಅಲ್ಲಿ ಕ್ಲಾಸ್ ಲೀಡರ್ಸ್ಗೆ ನಾನು ಇಲೆಕ್ಷನ್ ನಿಂತ್ಕೊಂಡೆ. ಸುಮಾರು 50 ಜನ ಇದ್ದಾರೆ ನಮ್ಮ ಬ್ಯಾಚ್ನಲ್ಲಿ. ಒಬ್ರು ಯಾರಾದರೂ ಲೀಡರ್ ಇರಬೇಕು ಕ್ಲಾಸಿಗೆ ಅಂತಂದರು. ನಮ್ಮ ಇನ್ಸ್ಟ್ರಕ್ಟರ್ ಬಂದು ಅದಕ್ಕೆ ಇಲೆಕ್ಷನ್ ಆಯಿತು. ಇಲೆಕ್ಷನ್ನಲ್ಲಿ ನನಗೆ 90% ವೋಟ್ ಬಂತು, 10% ನನ್ನ ಅಪೋಸಿಟ್ ಕ್ಯಾಂಡಿಡೇಟ್ ಬಂತು. ನಾನು ಕ್ಲಾಸ್ ಮಾನಿಟರ್ ಆದೆ. 10 ತಿಂಗಳವರೆಗೆ ಕ್ಲಾಸ್ ಮಾನಿಟರ್ ಆಗಿದ್ದೆ ಇಲ್ಲೇ RTTCಯಲ್ಲಿ. ಟ್ರೈನಿಂಗ್ ಎಲ್ಲ ಮುಗಿದ ನಂತರ ನನಗೆ ಹುಬ್ಳಿಗೆ ಪೋಸ್ಟಿಂಗ್ ಆಯಿತು. ಫಸ್ಟ್ ಜಾಬ್ ಇಂಡಿಪೆಂಡೆಂಟ್ ಜಾಬ್, ಸ್ವಿಚಿಂಗ್ ಸ್ಟ್ರೌಜರ್ ಎಕ್ಸ್ಚೇಂಜ್. ಅಂದರೆ ಅದು ಟೆಕ್ನಾಲಜಿ, ಅದು ಟೆಕ್ನಿಕಲ್ ಜಾಬ್. ಅದು ಬಹಳ ಅದು ಸ್ವಿಚಿಂಗ್ ಸ್ಟ್ರೌಜರ್ ಎಕ್ಸ್ಚೇಂಜ್ ಅಂತ ಒಂದು ಹುಬ್ಬಳ್ಳಿಯಲ್ಲಿ ಇತ್ತು. ಅಂದರೆ ಆಟೋಮೆಟಿಕ್ ಎಕ್ಸ್ಚೇಂಜ್. ಈಗ ನಂಗೆ ಇಲೆಕ್ಟ್ರಾನಿಕ್ ಎಕ್ಸ್ಚೇಂಜ್ಗಳಿರಲಿಲ್ಲ. ಒಂದು ನೀವು ಆ ಎಕ್ಸ್ಚೇಂಜ್ ಒಳಗೆ ನಿಂತರೆ ಬರೀ ನಿಮ್ಗೆ ಶಬ್ದನ ಕೇಳ್ತದೆ, ಜನರೇಟರ್ ಶಬ್ದ ಇದ್ದಂಗೆ. ಅದು ಫೋನ್ಗಳ ಕನೆಕ್ಷನದ್ದು ಅದೆಲ್ಲ ಕರ 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 ಅಂತ ಇರ್ತದೆ. ಮೊದಲೇ ಹೆಂಗೆ ನಾವು ಪ್ಲಗ್ ಹಾಕಿ ಫೋನ್ ಕನೆಕ್ಷನ್ ಕೊಡ್ತಾಯಿದ್ರು, ಅದು ಹೋಗಿ ದೊಡ್ಡ ದೊಡ್ಡ ಊರಿನಲ್ಲಿ ಆಟೋಮೆಟಿಕ್ ಎಕ್ಸ್ಚೇಂಜ್ಗಳು ಬಂದಿತ್ತು. ಈಗ ನೀವು ಆಟೋಮೆಟಿಕ್ ಎಕ್ಸ್ಚೇಂಜ್ಗಳನ್ನ ನೀವು ಹೋಗಿ ನೋಡಿದರೆ ಏನಪ್ಪ ಇಂಥ ಎಕ್ಸ್ಚೇಂಜ್ಗಳಿತ್ತಲ್ಲ ಅವಾಗ ಅಂತ ಅನಿಸ್ತದೆ ನಿಮಗೆ. ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳಲ್ಲಿ ಅವೆಲ್ಲ ರ್ಯಾಕ್ಗಳು ಇದು ಎಲ್ಲ ಇರ್ತಾಯಿತ್ತು. ಮೊದಲು ಹೆಂಗೆ ಕಂಪ್ಯೂಟರ್ ಅಂದರೆ ಒಂದು ದೊಡ್ಡ ಹಾಲ್ನಲ್ಲಿ ಇರ್ತಾ ಇತ್ತಲ್ಲ, ಈಗ ಮೊಬೈಲ್ನಲ್ಲಿ ಕಂಪ್ಯೂಟರ್ ಇದೆ. ಹಾಗೆ ಅಷ್ಟೊಂದು ಆ ಕಾಲದಲ್ಲಿ ಅಲ್ಲಿ ಕೆಲಸ ಮಾಡಿದ್ವಿ ನಾವು. ಸೊ ನಾನು 1975 ಡಿಸೆಂಬರ್ಗೆ ಅಲ್ಲಿ ಸೇರಿಕೊಂಡೆ ಹೋಗಿ. ಫಸ್ಟ್ ಸ್ಯಾಲ್ರಿ 625 rupees. 135 to 600. 625 rupees. ಅಂದರೆ ಅದು ಇದು ಸ್ಟೈಪಂಡ್ ಅಂತ ಇತ್ತು, ಅದು ಸ್ಯಾಲ್ರಿ ಸ್ಟಾರ್ಟ್ ಆಗಿದ್ದು 625 rupees. ಸೊ ನಮಗೆ ತುಂಬ ಖುಷಿ ಅವಾಗ. ಏನು 625 ರೂಪಾಯಿ ನಾನು ಗಳಿಸ್ತಾ ಇದ್ದೀನಲ್ಲಪ್ಪ ಅಂತ ತಿಂಗಳಿಗೆ. 135 ರೂಪಾಯಿ 25 ರೂಪಾಯಿ ಉಳಿತಾ ಇತ್ತು. ಹುಬ್ಬಳ್ಳಿಯಲ್ಲಿ ಎಲ್ಲೋ ಒಂದು ರೂಮ್ ಮಾಡಿಕೊಂಡು ಯಾವುದೋ ಒಂದು ಖಾನಾವಳಿಗೆ ಹೆಸರು ಹಚ್ಚಿಸ್ಕೊಂಡು ದುಡಿಯೋದು ಬರೋದು ಜೀವನ ಸಾಗಿಸ್ಕೊಂಡು ಬಂದೆ ನಾನು. ಬ್ಯಾಚುಲರ್ ಲೈಫು ಇಂಟ್ರೆಸ್ಟಿಂಗ್ ಲೈಫ್. ಇವತ್ತಿಗೂ ಕೂಡ ನನಗೆ ಟೆಲಿಫೋನ್ ಡಿಪಾರ್ಟ್ಮೆಂಟ್ ಸ್ನೇಹಿತರು ಏನಿದ್ದಾರಲ್ಲ, ಇವತ್ತಿಗೂ ಸಹಿತ ನನ್ನ ಜೊತೆಲಿ ಅತ್ಯಂತ ಆತ್ಮೀಯವಾಗಿದ್ದಾರೆ. ನಾವು ಪ್ರತಿ 15 ದಿವಸಕ್ಕೊಂದ್ಸಾರಿ ಒಬ್ಬರನ್ನೊಬ್ಬರನ್ನ ಭೇಟಿ ಆಗ್ತೀವಿ. ಅಂದರೆ ಹುಬ್ಬಳ್ಳಿಗೆಲ್ಲ ಹೋದಾಗ ಅಥವಾ ಅವ್ರ ಜೊತೆ ಫೋನ್ನಲ್ಲಿ ಸಂಪರ್ಕದಲ್ಲಿ ಕೂಡ ಇದ್ದೀನಿ. ನಮ್ಮ ಶಂಕರ್ ಬಿದ್ರಿ ಸಾಹೇಬರು ಕೂಡ ಅವರು ಟೆಲಿಫೋನ್ ಆಪರೇಟರ್ ಆಗಿ ಸ್ಟಾರ್ಟ್ ಮಾಡಿದ್ದು. ಶಂಕರ್ ಬಿದ್ರಿ ಸಾಹೇಬರು ಟೆಲಿಫೋನ್ ಆಪರೇಟರ್ ಆಗಿ ತಮ್ಮ ಇದನ್ನ ವೃತ್ತಿ ಜೀವನ ಪ್ರಾರಂಭ ಮಾಡಿದ್ದು. PNT ಹೌದು, ಮಾಡ್ತಾ ಇದ್ರು. ಬಟ್ ಆದರೆ ಅವರು ಆ ಕಾಲದಲ್ಲೇ ಲೀಡರ್ ಟೈಪ್ ಇದ್ರು. ಅವರು ಟೆಲಿಫೋನ್ ಆಪರೇಟರ್ ಆಗಿದ್ರು ಸಹಿತ ಇಡೀ ಊರಿಗೆ ಶಂಕರ್ ಬಿದ್ರಿ ಯಾರಂತ ಗೊತ್ತಿರ್ತಿತ್ತು ಆ ಪ್ರದೇಶದಲ್ಲಿ. ಆ ಥರ ಇದ್ರು ಅವರು. ವ್ಯಕ್ತಿತ್ವನ ಹಂಗೆ, ಚರಿಷ್ಮಾ ಹಂಗಿತ್ತು. ಅಷ್ಟು ಡೈನಾಮಿಸಮ್ನು ಆ ಕಾಲದಲ್ಲಿನೂ ಇತ್ತು ಅವ್ರಿಗೆ. ಪೊಲೀಸ್ನಿಂದ ಡೈನಾಮಿಸಮ್ ಬಂದಿಲ್ಲ ಅವ್ರಿಗೆ. ಅವ್ರ ಡೈನಾಮಿಸಮು ರಕ್ತಗತವಾಗಿ ಬಂದಂಥ ಡೈನಾಮಿಸಮ್. ಆ ಲೀಡರ್ಶಿಪ್ಪು, ಡೈನಾಮಿಸಮು, ಕಾನ್ಫಿಡೆನ್ಸು ನನಗೆ ಪರಿಚಯ ಆಗಿದ್ದು ಪೊಲೀಸ್ ಸೇರಿದ ಮೇಲೆ. ಬಟ್ ಅವ್ರ ಬಗ್ಗೆ ನನಗೆ ಜನ ಹೇಳ್ತಾ ಇದ್ರು, ನೋಡಿ ನಿಮ್ಮ ಡಿಪಾರ್ಟ್ಮೆಂಟಲ್ಲಿ ಶಂಕರ್ ಬಿದ್ರಿ ಅಂತಿದ್ರು, ನಮ್ಮಲ್ಲಿ ಟೆಲಿಫೋನ್ ಎಕ್ಸ್ಚೇಂಜಲ್ಲಿ ಆಪರೇಟರ್ ಆಗಿದ್ರು ಅವ್ರು ಹಾಗಿದ್ರು ಹೀಗಿದ್ರು ಅಂತ. ಅವ್ರಿಗೆಲ್ಲ ಹೈ ಲೆವೆಲ್ ಕಾಂಟ್ಯಾಕ್ಟ್ಸ್, DC ಗಳು SP ಗಳು ಎಲ್ಲ ಅವರಿಗೆ ಭಾಳ ಕ್ಲೋಸ್ ಆಗಿರ್ತಾ ಇದ್ರು, ಟೆಲಿಫೋನ್ ಆಪರೇಟರ್ ಆಗಿದ್ದರು ಸಹಿತ. ಸೊ ನಾನು ಅಲ್ಲಿ ಜೀವನ ಮುಂದುವರ್ಸ್ಕೊಂಡು ಹೋದೆ. ಸುಮಾರು 2-3 ವರ್ಷ ಮಾಡೋದ್ರೊಳಗಾಗೇ ನನಗನ್ನಿಸ್ತು ಇದು ಲೈಫು ಆಗಲ್ಲಪ್ಪ ಅಂತ. ನನ್ನ ಫ್ರೆಂಡ್ ಒಬ್ಬರು ಇದ್ದರು, SG ಪಾಟೀಲ್ ಅಂತ, ನನ್ನ ಸೈನಿಕ ಶಾಲೆಯಲ್ಲಿ ಕ್ಲಾಸ್ಮೇಟ್. ಅವ್ರ ತಂದೆ ಅಸಿಸ್ಟೆಂಟ್ ಕಮಿಷನರ್ ಆಗಿದ್ದರು. ಆ ಕಾಲದಲ್ಲಿ ಅಸಿಸ್ಟೆಂಟ್ ಕಮಿಷನರ್ ಭಾಳ ದೊಡ್ಡ ಹುದ್ದೆ, ಈಗಿನ ಚೀಫ್ ಸೆಕ್ರೆಟರಿಗಿಂತ ದೊಡ್ಡ ಹುದ್ದೆ ಅದು. ಅವರಪ್ಪ GG ಪಾಟೀಲ್ ಅಂತ ಒಳ್ಳೆ ತಹಶೀಲ್ದಾರ್ ಆಗಿ ಸೇರಿಕೊಂಡು ಅಸಿಸ್ಟೆಂಟ್ ಕಮಿಷನರ್ ಇದ್ದರು. ಅವ್ರ ಮನೆಗೆ ಹೋಗೋದು ಬರೋದು ಮಾಡ್ತಾಯಿದ್ದೆ ನಾನು. ಅವ್ರ ತಂದೆ ಹೇಳ್ತಾಯಿದ್ರು, ನೋಡಿಪ್ಪ ಇದು ನೀವು ಪಬ್ಲಿಕ್ ಸರ್ವಿಸ್ ಪರೀಕ್ಷೆ ಕೂತ್ಕೋಬೇಕು, ಒಳ್ಳೆ ಹುದ್ದೆಗಳಿಗೆ ಹೋಗಬೇಕು ಅಂಥೇಳಿ. SG ಪಾಟೀಲು ನನ್ನ ಕ್ಲಾಸ್ಮೇಟ್. ಅವತ್ತಿನ ದಿವಸ ನನ್ನ ಮೇಲೆ ಒತ್ತಡ ಮಾಡಿ ಅರ್ಜಿ ಹಾಕಿಸ್ತಾ ಇದ್ದರೆ ನನ್ನ ಮುಂದಿನ ಜೀವನನೇ ಬೇರೆ ಥರ ಇರ್ತಾಯಿತ್ತು. ಅವನು ನನ್ನ ಕ್ಲಾಸ್ಮೇಟ್, ಇವತ್ತು ಸಹಿತ ಅವ್ರ ಅಪ್ಪನ್ನೇ ನೆನೆಸ್ಕೊಳ್ತಾ ಇದ್ದೀನಿ ನಾನು. ಅವನು ಹೇಳ್ದ, ಇಲ್ಲ ನಿನ್ನ ಕೆಪಾಸಿಟಿ ಇದೆ, ನೀನು ಇಬ್ಬರು ಕೂಡಿ ಅರ್ಜಿ ಹಾಕೋಣ, ಇಬ್ಬರು ಕೂಡಿ ಪರೀಕ್ಷೆ ಕಟ್ಟೋಣ, ಇಬ್ಬರು ಕೂಡಿ ಇಂಟರ್ವ್ಯೂ ಹೋಗೋಣ, ಸೆಲೆಕ್ಷನ್ ಟ್ರೈ ಮಾಡೋಣ, ಡೈರೆಕ್ಟ್ ಕ್ಲಾಸ್ 1 ಆಫೀಸರ್ ಪೋಸ್ಟಿಂಗ್ ನಾವು ಟ್ರೈ ಮಾಡೋಣ ಅಂಥೇಳಿ. ಸೊ ಅವನು 1977ನಲ್ಲಿ ನನಗೆ ಅಪ್ಲಿಕೇಶನ್ ತಂದು ಕೊಡ್ತಾನೆ, ಇದನ್ನು ತುಂಬು ಹಾಕೋಣ, ನಾನು ಹಾಕೋಣ ಅಂಥೇಳಿ. ಸೊ ಅಪ್ಲಿಕೇಶನ್ ಹಾಕಿ ನಮಗೆ ಹಾಲ್ ಟಿಕೆಟ್ ಬರ್ತದೆ. KPSC, ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್. ಅದಕ್ಕೆ ಅರ್ಜಿ ಹಾಕಿಬಿಡ್ತೀವಿ. ನಮ್ಗೆ ಪರೀಕ್ಷೆ ಏನಿದೆ ಹೆಂಗಿದೆ ಏನೂ ಗೊತ್ತಿಲ್ಲ, ಅರ್ಜಿ ಅಂತ ಹಾಕಿಬಿಟ್ಟಿದ್ದೀವಿ. ಆಮೇಲೆ ಜನರ ಹತ್ರ ಮಾತಾಡೋ, ಇಲ್ಲ ಕಾಂಪಿಟೇಷನ್ ಭಾರಿ ಟಫ್ ಇರ್ತದೆ, ಭಾಳ ಕಷ್ಟ, ಅದು ಟಫ್ ಕಾಂಪಿಟೇಷನ್ ಅಂತ.
ಸೊ ಅದಕ್ಕೆ ಏನು ಮಾಡಬೇಕು ಅಂಥೇಳಿ ನಾವು ಅದಕ್ಕೆ ಏನು ಮಾಡಿದೆ ಅಂದರೆ ಸೈನ್ಸ್ ಸಬ್ಜೆಕ್ಟ್ಸ್ ತೊಗೊಳ್ಳೇ ಇಲ್ಲ. ಯಾಕಂದ್ರೆ ಅದಕ್ಕಿಂತ ಒಂದು 6 ತಿಂಗಳ ಮೊದಲು ನಾನು UPSCಗೆ ಅಪಿಯರ್ ಆದಾಗ ನಾನು ಸೈನ್ಸ್ ಸಬ್ಜೆಕ್ಟ್ ತೊಗೊಂಡಿದ್ದೆ. ಸೈನ್ಸ್ ನನ್ನ ವೀಕ್ನೆಸ್ ಇತ್ತು, ಅದು ಕಲ್ಪನೆ ನನಗಿರಲಿಲ್ಲ. ನಾನು ಒಂದು ವೇಳೆ 1976 ಏನು ಪರೀಕ್ಷೆಯಲ್ಲಿ ಹ್ಯುಮ್ಯಾನಿಟೀಸ್ ತೊಗೊಂಡಿದ್ದಾರೆ, ಆರ್ಟ್ಸು ಅದನ್ನು ತೊಗೊಂಡಿದ್ರೆ ಬಹುಶಃ UPSCಯಲ್ಲಿ ಸೆಲೆಕ್ಷನ್ ಆಗ್ತಕ್ಕಂಥ ಸಾಧ್ಯತೆ, ಯಾಕಂದರೆ NDAಗೆ ಸೆಲೆಕ್ಷನ್ ಆಗಿದ್ದೆ ನಾನು. ಸೊ ಆ ಹಿನ್ನೆಲೆ ನನಗಿತ್ತು, ಆ ಬೆನಿಫಿಟ್ ನನಗಿತ್ತು. ಆದರೆ ನಾನು ಸೈನ್ಸ್ ಸಬ್ಜೆಕ್ಟ್ ತೊಗೊಂಡಿದ್ರೆ ನಾನು ಪರೀಕ್ಷೆ ಬರೀಲೇ ಇಲ್ಲ, ಅರ್ಧಕ್ಕನೇ ಎದ್ದು ಬಂದುಬಿಟ್ಟೆ. ಯಾಕಂದ್ರೆ ಪ್ರಶ್ನೆ ಪತ್ರಿಕೆ ನೋಡ್ತಾನೆ ಏನೂ ಅರ್ಥ ಆಗ್ತಾ ಇಲ್ಲ. ಅದಕ್ಕೆ ನನ್ನ ಫ್ರೆಂಡ್ ಹೇಳಿದರು KPSCಗೆ ಅಪಿಯರ್ ಆಗೋಣ ಅಂತ ಹೇಳಿ ಅಂತ. KPSCಗೆ ಅಪಿಯರ್ ಆಗಿಬಿಟ್ಟು 77ನಲ್ಲಿ 1.5 ವರ್ಷ ಆದ ನಂತರ ರಿಸಲ್ಟ್ ಬಂತು. ಇಬ್ಬರು ನಾವು ಪಾಸ್ ಆಗಿಬಿಟ್ಟಿದ್ವಿ. ಆಮೇಲೆ KPSCಯಲ್ಲಿ ಇದನ್ನು ಇಂಟರ್ವ್ಯೂಗೆ ಹೋಗಬೇಕಾಯ್ತು. ಬೆಳಗಾಂನಲ್ಲಿ ನಂದು ಇಂಟರ್ವ್ಯೂ ಇತ್ತು. ಇಂಟರ್ವ್ಯೂ ಅಪಿಯರ್ ಆದೆ. ರಿಟರ್ನ್ನಲ್ಲಿ ನನಗೆ ಬಹಳ ಹೈ ಲೆವೆಲ್ ಮಾರ್ಕ್ಸ್ ಬಂದಿತ್ತು. ಬಹುಶಃ ನಾನು ಆ ಕಾಲದಲ್ಲಿ ಸೆಕೆಂಡ್ ಇದ್ದೆ ಅಂತ ಕಾಣ್ತದೆ ಇಡೀ ಲಿಸ್ಟ್ನಲ್ಲಿ, ರಿಟರ್ನ್ ಎಕ್ಸಾಮಿನೇಷನ್ನಲ್ಲಿ. ನನಗೆ ಕಲ್ಪನೆ ಇಲ್ಲ, ಯಾಕಂದರೆ ಜಾಸ್ತಿ ಓದಿರಲೂ ಇಲ್ಲ, ನಾವು ಜಾಸ್ತಿ ಸ್ಟಡಿ ಮಾಡಿರಲಿಲ್ಲ. ಏನು 1 ತಿಂಗಳು 2 ತಿಂಗಳು ಸ್ಟಡಿ ಮಾಡಿರ್ಬೇಕಷ್ಟೇ. ಆದರೂ ಸಹ ಒಳ್ಳೆ ಮಾರ್ಕ್ಸ್ ಬಂದುಬಿಡ್ತು ಅದರಲ್ಲಿ. ಸೊ ಇಂಟರ್ವ್ಯೂಗೆ ಹೋದ್ವಿ, ಇಂಟರ್ವ್ಯೂದಲ್ಲಿ ಸೆಲೆಕ್ಷನ್ ಆಗಿಬಿಡ್ತು. ಆದರೆ ಇಂಟರ್ವ್ಯೂದಲ್ಲಿ ನನಗೆ ಬಹಳ ಕಡಿಮೆ ಮಾರ್ಕ್ಸ್ ಬಂದಿದ್ದರಿಂದ ನಾನು ಅಸಿಸ್ಟೆಂಟ್ ಕಮಿಷನರ್ ಆಗೋಕ್ಕಾಗಲಿಲ್ಲ. ಡೆಪ್ಟಿ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಪೋಸ್ಟ್ಗೆ ನನ್ನ ಫಿಟ್ ಮಾಡಿದರು. DYSP ಅಂತ. ನನ್ನ ಕ್ಲಾಸ್ಮೇಟ್, ನನ್ನ ಫ್ರೆಂಡ್ ಏನಿದ್ದ SG ಪಾಟೀಲ್ ಅಂತ, ಅವನಿಗೆ ಕ್ಲಾಸ್ 1 ಆಗಲಿಲ್ಲ, ಕ್ಲಾಸ್ 2 ಪೋಸ್ಟ್ ಆಯಿತು, ತಹಶೀಲ್ದಾರ್ ಅಂತ. ಸೊ ಇಬ್ಬರು ನಾವು ಅದಕ್ಕೆ ನಾನು ಇವತ್ತಿಗೆ ಅವರು ತಂದೆಯನ್ನ ಮತ್ತು ಅವನ್ನ, ಯಾಕಂದ್ರೆ ಆ ಸಂದರ್ಭದಲ್ಲಿ ನಮಗೆ ಸ್ವಲ್ಪ ಹೇಳಿಕೊಟ್ರು, ಈ ಥರ ಪರೀಕ್ಷೆ ಇದೆ, ನೀವು ಅಪಿಯರ್ ಆಗಿ ಅಂತ. ಬಹುಶಃ ನಮಗೆ UPSC ಬಗ್ಗೆ ಕಲ್ಪನೆಯನ್ನು ಯಾರಾದರೂ ಕೊಟ್ಟಿದ್ರೆ UPSCಯಲ್ಲಿ ಕ್ಲಿಯರ್ ಆಗ್ಬೋದಾಗಿತ್ತು. ಬಟ್ ಅದ್ರ ಬಗ್ಗೆ ನನಗೆ ವ್ಯಥೆ ಇಲ್ಲ. ನಾನು ಬಹಳ ಖುಷಿಯಿಂದ KPSCಯಲ್ಲಿ ಸೆಲೆಕ್ಷನ್ ಆಗಿ DYSP ಆಗಿ 33 ವರ್ಷ ಸರ್ವಿಸ್ ಮಾಡಿದೆ ಪೊಲೀಸ್ನಲ್ಲಿ. DYSP ನೇರವಾಗಿ ಕ್ಲಾಸ್ 1 ಆಫೀಸರ್. ಬೇಸಿಕ್ ಸ್ಯಾಲ್ರಿ ಕ್ಲಾಸ್ 1 ಆಫೀಸರ್ಗೆ 900 ರೂಪೀಸ್ ಇತ್ತು ಅವಾಗ. ಆಮೇಲೆ ಸ್ಯಾಲ್ರಿಗಿಂತ ಹೆಚ್ಚು ಹುದ್ದೆ, ಪವರ್, ಅಧಿಕಾರ, ಆಮೇಲೆ ನಿಮ್ಗೆ ಆಪರ್ಚುನಿಟಿ, ಕೆಲಸ ಮಾಡೋಕೆ ಆಪರ್ಚುನಿಟಿ. ಸೊ ಮತ್ತೆ ನಾನು ಏನು ಮಿಲಿಟರಿ ಯೂನಿಫಾರ್ಮ್ ಹಾಕೊಳ್ಳೋದು ನನಗೆ ತಪ್ಪಿತ್ತಲ್ಲ, ಅದು ಹಣೆ ಬರ ಅಂತನೋ ಏನೋ ಪೊಲೀಸ್ ಯೂನಿಫಾರ್ಮ್ ಹಾಕ್ತಕ್ಕಂಥ ಒಂದು ಅವಕಾಶ ಸಿಕ್ತು. 79 ಇದೆಲ್ಲ ರಿಸಲ್ಟ್ ಆಗೋದ್ರಲ್ಲಿ 79. ಯಾಕಂದರೆ ಇದು ರಿಟರ್ನ್ ಎಕ್ಸಾಮಿನೇಷನ್ನು, ರಿಸಲ್ಟು, ಇಂಟರ್ವ್ಯೂ, ಮೆರಿಟ್ ಲಿಸ್ಟು, ನಿಮಗೆ ಸೆಲೆಕ್ಷನ್ ಆರ್ಡರ್ ಕೊಡೋದಕ್ಕೆ ಈಗೆಲ್ಲ ಭಾಳ ವರ್ಷ ಟೈಮ್ ಹಿಡಿತದೆ. ಅವಾಗೆಲ್ಲ ಸುಮ್ಮನೆ 2.5 ವರ್ಷದಲ್ಲೇನೋ ಆಗ್ತಾಯಿತ್ತು. UPSC ಎಲ್ಲ 1 ವರ್ಷದಲ್ಲೇ ಎಲ್ಲ ಮುಗಿಸ್ಬಿಡ್ತಾರೆ. KPSCಯಲ್ಲಿ ಬಹಳ ತಡ ಆಗ್ತಾಯಿತ್ತು. ಈಗ ಸಾಕಷ್ಟು ರಿಫಾರ್ಮ್ಸ್ ಎಲ್ಲ ಬರ್ತಾ ಇದೆ, ಬೇಗ ಮಾಡ್ತಕ್ಕಂಥದ್ದು ನಡೀತಾ ಇದೆ. ಸೊ 1979 ಐ ವಾಸ್ ಸೆಲೆಕ್ಟೆಡ್ ಆಸ್ ಡೆಪ್ಯೂಟಿ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್. ನಮ್ಮ ಮನೆಯಲ್ಲಿ ಗೊತ್ತು ಕೂಡ ಇಲ್ಲ ನಾನು ಎಕ್ಸಾಮಿನೇಷನ್ ಕೂತಿದ್ದು, ಸೆಲೆಕ್ಷನ್ ಆಗಿದ್ದು. ಆಮೇಲೆ ನಾನು ಹೋಗಿ ಹೇಳಿದ ಮೇಲೆ ಗೊತ್ತಾಯ್ತು. ಅಷ್ಟರಲ್ಲಿ 1979ನಲ್ಲೇ ನನ್ನ ತಂದೆ ತೀರ್ಕೊಂಡ್ಬಿಟ್ರು. ನಾನಂದರೆ ಈ ರಿಸಲ್ಟ್ ಬರೋಕ್ಕಿಂತ ಪೂರ್ವದಲ್ಲಿ. ಅದಾದಮೇಲೆ ಇನ್ನು ಸೆಲೆಕ್ಷನ್ ಆಯಿತು. ಜನವರಿ 21, 1980ಗೆ ನಾವು ಹೋಗಿ ಪೊಲೀಸ್ ಟ್ರೈನಿಂಗ್ ಕಾಲೇಜ್ ಮೈಸೂರಿಗೆ ಸೇರ್ಕೊಂಡೆ. PTC ಅಂತಿತ್ತು, ಈಗ ಕರ್ನಾಟಕ ಪೊಲೀಸ್ ಅಕಾಡೆಮಿ ಅಂತ ಕರೀತಾರೆ. 43 ವರ್ಷದಿಂದ ಅಲ್ಲ, 1980 43 ವರ್ಷದ ಹಿಂದೆ. ಎಲ್ಲರೂ ಕಲಾ ಮಾಧ್ಯಮ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಗಂಟೆ ಹೊಡಿ, ಅಷ್ಟೇ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬಾ ಧನ್ಯವಾದಗಳು. ಪುಸ್ತಕಗಳನ್ನ ಓದು ಮನಸ್ಸನ್ನ ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.